प्लवरहित प्रज्ञानघर प्रत्यगर्थो ब्रह्मैवाहमस्मि ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्दं सदाश्रयं सद्गुरुं सच्चिदानन्दं सदाचारं नमाश्रये। श्री सच्चिदानंदेन महासद्गुरु हंगे बिಟ್ಟು ಶಂಭಾ ಅಯ್ಯೋ धीः भगवो ब्रह्म ये तु उच्छिन्न दोषैः मुदितकषायैः मानसाः सत्याः कामाः नृताभिधानाः अनुभूयन्ते। सत्याः कामाः अय्यो ಇಲ್ಲ ಸತ್ಯಗಮಯ್ಯೋ उच्छिन्न दोषैः मुदितकषायैः मानसाः सत्याः कामाः नृताभिधानाः अनुभूयन्ते। विद्याभिव्यङ्ग्यत्वात् तेव मुक्तेन सर्वात्मभूतेन सम्पद्यन्ते इति आत्मज्ञानस्तुतये निर्दिश्यन्ते। ये कामाः ಅಂತ ಯಾವ ಕಾಮಗಳು ಎಲ್ಲಾ ದೋಷಗಳನ್ನು ಕತ್ತರಿಸಿ ಹಾಕೊಂಡವರು, ಉಚ್ಛಿನ್ನ ಕತ್ತರಿಸಿ ಹಾಕೊಂಡವರು. ಮೃದಿತ ಕಷಾಯ ಎಲ್ಲಾ ಅಂತಃಕರಣ ದೋಷಗಳನ್ನೆಲ್ಲ ಪುಡಿಪುಡಿ ಮಾಡಿಸ್ಕೊಂಡವರು. ಅಂಥವರು ಆ ದಾರೋಪಾಸನೆ ಮಾಡಿ ಬ್ರಹ್ಮಲೋಕದಲ್ಲಿ ಮಾನಸ ರೂಪವಾದ ಸತ್ಯಾಕಾಮ ಏನ್ ಮಾಡ್ತಿದ್ದೆ, ಏನ್ ಮುಂದೆ ಹೇಳ್ತಿದ್ದೆ ಅಯ್ಯಯ್ಯೋ ಈ ಬಾಟಕೊಳವ ಅಯ್ಯಯ್ಯೋ ಪಾಠ ಹೇಳ್ತಿದ್ದೆ, ಪಾಠ ಕೇಳೋದೇ ಇಲ್ಲ. ಕೇಳಿಸ್ತಾ ಇಲ್ಲ ಕಣ, ಯಾರು ರಿಪ್ಲೈ ಮಾಡ್ತಿಲ್ಲ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆಯಾ? ಯಾಕೆ ಹುಡುಗರು ಒಂದು ಕೇಳೋದೇ ಇಲ್ಲ ಪಾಠನ? ಪಾಠ ಬೇಡವ್ರಿಗೆ. ಎಲ್ಲ ದೋಷವನ್ನು ಕತ್ತರಿಸಿ ಹಾಕೊಂಡವರು, ಕಷಾಯಗಳನ್ನೆಲ್ಲ ಅಳಿಸಾಕೊಂಡವರು, ಮನಸ್ಸಿರ್ತಕ್ಕಂಥ ಸತ್ಯಾಕಾಮಗಳನ್ನು ಆ ಸುಳ್ಳಾದ ಆ ಹೊರಗಿನ ವಿಷಯ ಎಂಬ ಮುಚ್ಚೋದ್ರಿಂದ ಮುಚ್ಚೋಗಿದೆ. ಇದು ಅನೃತವಾದ ಯಾವುದು ಅಂದರೆ ವಾಕ್ಯ ಸ್ತ್ರೀ ಅನ್ನ ಕಾಮಾದಿಗಳು, ಆ ಭೋಗಗಳು, ಅದು ಅನೃತ. ಅದು ಮುಚ್ಚ ಇದಕ್ಕೆ, ಈ ಬ್ರಹ್ಮಲೋಕದ ಸತ್ಯವಾದ ಕಾಮಕ್ಕೆ. ಅದು ಅವರಿಂದ ಅನುಭವಿಸಲ್ಪಡುತ್ತದಲ್ಲ, ಧಾರೋಪಾಸಕರಿಂದ ಬ್ರಹ್ಮಲೋಕದಲ್ಲಿ ಯಾವ ಒಂದು ಉತ್ಕೃಷ್ಟವಾದಂತಹ ಭೋಗಗಳು ಅನುಭವಿಸಲ್ಪಡುತ್ತದೆ. ಯಾಕೆ? ಅದು ವಿದ್ಯೆಯಿಂದ ಅಭಿವ್ಯಂಗ್ಯವಾಗಿದೆ, ವಿದ್ಯೆಯಿಂದ ಉಪಾಸನೆ ತೋರ್ಕೊಂಡಿದ್ದರಿಂದ. ಅವುಗಳನ್ನೇ ಇಲ್ಲಿ ಮುಕ್ತನಾದವನು, ಇಲ್ಲಿನ ಭೂಲೋಕದಲ್ಲಿ ತತ್ವಜ್ಞಾನ ಪಡ್ಕೊಂಡು ಆತ್ಮಜ್ಞಾನದಿಂದ ಮುಕ್ತನಾದವನು ಅವನು ಸರ್ವಾತ್ಮಭೂತನಾಗಿದ್ದಾನೆ, ಸರ್ವಾತ್ಮ ಸ್ವರೂಪವನ್ನು ಪಡ್ಕೊಂಡ್ಬಿಟ್ಟಿದ್ದಾನೆ. ಅವನೊಡನೆ ಸಂಬಂಧಪಡಿಸ್ತಾ ಇದೆ ಶ್ರುತಿ. ಯಾತಕ್ಕೆ? ಆತ್ಮಜ್ಞಾನ ಹೊಗಳೋದಕ್ಕೆ. ಈ ಆತ್ಮಜ್ಞಾನ ಮಾಡ್ಬಿಟ್ರೆ ಬ್ರಹ್ಮಲೋಕದ ಕಾಮಗಳು ಕೂಡ ಇದ್ರಲ್ಲಿ ಅಡಕವಾಯಿತು ಅಂತ ಹೇಳ್ತಾ ಇದೆ. ಇಂದ್ರಲೋಕ, ಬ್ರಹ್ಮಲೋಕ, ಪ್ರಜಾಪತಿ ಲೋಕ, ಏನೇನು ಲೋಕ ಇದೆಯೋ ಅಲ್ಲಲ್ಲಿ ಏನೇನು ಭೋಗ ಇದೆಯೋ ಎಲ್ಲ ಆನಂದವು ಈ ತತ್ವಜ್ಞಾನಿ ಆನಂದದಲ್ಲಿ ಅಂತರ್ಗತವಾಯಿತು ಅಂತ ಹೇಳಿ ಆತ್ಮಜ್ಞಾನ ಸ್ತುತಿಗಾಗಿ ಈ ರೀತಿ ಜಕ್ಕಕ್ಕೆ ಪ್ರಮಾಣ ಅಂತ ಹೇಳ್ತಾ ಇದೆ ಹೊರತು ಆತ್ಮಜ್ಞಾನಿ ಹೋಗಿ ಜಕ್ಕಕ್ಕೆ ಪ್ರಮಾಣ ಮಾಡ್ತಾನೆ ಕೆಲಸ ಅಲ್ಲ. ಅವನು ನಗೋದು, ಅವನಲ್ಲಿ ರಮಿಸೋದು, ಆಟ ಆಡೋದು, ಅವ್ರ ಜೊತೆ ಇತ್ಯಾದಿ ಮಾಡೋದು ಮಾಡ್ತಾರೆ. ಆತ್ಮಜ್ಞಾನಿಗೆ ಅದ ಯಾರು ಬೇಕಿಲ್ಲ. ಆತ್ಮಜ್ಞಾನಿ ಅದ್ವೈತ ಸ್ವರೂಪ. ಅವನು ಅದ್ವೈತ ಸ್ವರೂಪನಾದ ಆತ್ಮಜ್ಞಾನಿಗೆ ಯಾವ ರಂಬೆ ಉರುಷಿನೂ ಬೇಡ, ಯಾವ ಐರಮ್ಮದಿಯಂ ಸರ ಬೇಡ, ಯಾವ ಅಲ್ಲಿನ ಊಟೋಪಿ ಅಮೃತಪಾದ ಏನು ಬೇಕಿಲ್ಲ ಅವನಿಗೆ. ಎಲ್ಲವೂ ತನ್ನ ಆತ್ಮಸ್ವರೂಪ, ನನ್ನೆಲ್ಲ ಕಲ್ಪಿತವಾಗಿರೋದು. ಆದರೆ ಇವನಿಗೆ ಸರ್ವಾತ್ಮ ಭಾವ ಇರ್ತದೆ. ಆದ್ದರಿಂದ ವ್ಯವಹಾರ ದೃಷ್ಟಿಯಿಂದ ಯಾರು ಎಲ್ಲಿ ಏನು ಭೋಗವನ್ನು ಅನುಭವಿಸಿದ್ರು ಆ ರೂಪದಿಂದ ಇವನೇ ಅನುಭವಿಸ್ತಾ ಇರ್ತಾನೆ ಅಂತೇಳಿ ಇವನ ಆತ್ಮಜ್ಞಾನ ಹೊಗಳೋಕ್ಕೋಸ್ಕರವಾಗಿ ಆ ರೀತಿ ಹೇಳ್ತಾ ಇದೆಯೇ ಹೊರತು ಇವನು ನಿಜವಾಗಿ ಹೋಗ್ತಾನೆ ಅನುಭವಿಸ್ತಾನೆ ಅಂತ ಮಾತ್ರ ಅರ್ಥ ಮಾಡಬಾರ್ದು. ಆತ್ಮಜ್ಞಾನಿಗೆ ಜನ್ಮಾಂತರವೂ ಇಲ್ಲ, ಲೋಕಾಂತರವೂ ಇಲ್ಲ. ತಸ್ಮಾತ್ ಪ್ರಾಣ ಹೋಗ್ತಾಮಂತೆ. ಅತಃ ಸಾಧ್ವೇತ ದ್ವಿಷಿನಷ್ಟಿ ಏತೆ ಬ್ರಹ್ಮಲೋಕೆ ಇದು. ಆದ್ದರಿಂದ ಇದನ್ನು
ವಿಶೇಷಗೊಳಿಸ್ತಾ ಇದೆಯಲ್ಲ ಇದು ಸರಿಯಾಗಿದೆ ಅಂತ ಏನಿದೆ ಸಾಧು ಹೇಳ್ತದೆ ಇದು ಸರಿಯಾದದ್ದೇ ಆಗಿದೆ. ಈ ವಿಶೇಷಗೊಳಿಸ್ತಾ ಇದೆ ಬ್ರಹ್ಮಲೋಕದಲ್ಲಿ ಏನೇನು ಕಾಮಗಳಿದೆಯೋ ಎಲ್ಲ ಕಾಮಗಳನ್ನು ಕೂಡ ಅವನು ಅನುಭವಿಸ್ತಾನೆ, ತತ್ವಜ್ಞಾನ ಅನುಭವಿಸ್ತಾನೆ ಅಂತ ಹೇಳಿ ತತ್ವಜ್ಞಾನವನ್ನು ಹೊಗಳಕ್ಕೋಸ್ಕರವಾಗಿ ಸಮಸ್ತ ಲೋಕಗಳು ಸಮಸ್ತ ಕಾಮಗಳು ಎಲ್ಲವೂ ಇವರಲ್ಲಿ ಅಂತರ್ಗತವಾಯಿತು ಅಂತ ಅದು ಮಾಡ್ತಾ ಇದೆ, ಹೊಗಳ್ತಾ ಇದೆ. ಯತ್ರ ಕ್ವಚನ ಭವಂತು ಅಪಿ ಯತ್ರ ಕ್ವಚನ ಭವಂತೋಪಿ ಬ್ರಹ್ಮಣ್ಯೇವ ಹಿತೇ ಲೋಕೆ ಭವಂತಿ ಇತಿ ಬ್ರಹ್ಮಣ್ಯೇವ ಭವಂತಿ ಲೋಕೆ ಭವಂತಿ ಲೋಕಾಹಯ್ಯ ಲೋಕೆ ಲೋಕ ಬಂದಿದೆಯಾ ಬ್ರಹ್ಮಣ್ಯೇವ ಹಿತೇ ಲೋಕೆ ಭವಂತೀತಿ ಸರ್ವಾತ್ಮತ್ವಾತ್ ಬ್ರಹ್ಮಣಃ ಉಚ್ಯಂತೆ. ಸರ್ವಾತ್ಮತ್ವಾತ್ ಬ್ರಹ್ಮಣಃ ಉಚ್ಯಂತೆ. ಎಲ್ಲಿದ್ರೂ ಸರಿ ಎತ್ತಕ್ಕುಶ ಬಂದು ಯಾವ ಲೋಕದಲ್ಲಿ ವಿರಾಟ್ ಲೋಕವೋ ಹಿರಣ್ಯಗರ್ಭ ಲೋಕವೋ ಸತ್ಯಲೋಕವೋ ಧರ್ಮಲೋಕವೋ ಯಾವ ಲೋಕದಲ್ಲಿ ಇದ್ದಿದ್ರು ಅದೆಲ್ಲ ಬ್ರಹ್ಮಲೋಕದಲ್ಲೇ ಇರುವಂಥವುಗಳಾಗಿರ್ತವೆ. ಬ್ರಹ್ಮಣ್ಯೇವ ಲೋಕೆ ಬ್ರಹ್ಮಲೋಕದಲ್ಲಿ ಬ್ರಹ್ಮಾತ್ಮ ಸ್ವರೂಪ. ಬ್ರಹ್ಮಲೋಕ ಅಂದ್ರೆ ಬ್ರಹ್ಮ ಸ್ವರೂಪವನ್ನೇ ಬ್ರಹ್ಮಲೋಕ ಅಂತ ಇರೋದು. ಅದ್ವೈತ ಬ್ರಹ್ಮಾತ್ಮ ಸ್ವರೂಪದಲ್ಲಿಯೇ ಅವಳೆಲ್ಲವೂ ಇರುತ್ತವೆ. ಯಾಕೆ ಸರ್ವಾತ್ಮತ್ವ. ಈ ಬ್ರಹ್ಮಲೋಕ ಸರ್ವಾತ್ಮವಾದ ಬ್ರಹ್ಮಲೋಕವಾದ್ದರಿಂದ ಎಲ್ಲವೂ ಬ್ರಹ್ಮದಲ್ಲೇ ಇರ್ತದೆ. ಬ್ರಹ್ಮಣ ಉಚ್ಯಂತೆ ಎಲ್ಲ ಬ್ರಹ್ಮಕ್ಕೆ ಸೇರಿದೆ ಅಂತ ಹೇಳ್ತಾ ಇದೆ. ಬ್ರಹ್ಮಕ್ಕೆ ಸೇರಿದ್ದು ಬ್ರಹ್ಮದಲ್ಲೇ ಇರ್ತಕ್ಕದ್ದು. ನಿಜ ಹೇಳಿದ್ರೆ ಅದು ಇದು ಬ್ರಹ್ಮವೂ ಇದು ಹೀಗೆ ಸೇರಿದ್ದಲ್ಲ, ಎಲ್ಲ ಬಾಧಿತವಾಗುತ್ತೆ. ಬಾಧಿತವಾದರೂ ವ್ಯವಹಾರ ದೃಷ್ಟಿಯಲ್ಲಿ ಇದೆ ಅಂತ ಅಂದ್ಕೊಂಡ್ರೆ ಅದು ಬ್ರಹ್ಮದಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಹಾವು ಬಾಧಿತವಾಗಿ ಹಗ್ಗ ಗೊತ್ತಾಗೋದು, ಆಮೇಲೆ ಹಾವಿದ್ದ ಹಗ್ಗದಲ್ಲೇ ಇರುತ್ತೆ ಅಂತ ಹೇಳ್ತೀವಿ ಅಷ್ಟೇ. ಹಾಗೆ ಎಲ್ಲ ಲೋಕವು ಎಲ್ಲ ಕಾಮಗಳು ಎಲ್ಲ ಭೋಗಗಳು ಬಾಧಿತವಾಗಿಬಿಡುತ್ತೆ. ಅದು ಇದೆಯಲ್ಲ ತೋರೋದಲ್ಲ ಅದು ಬ್ರಹ್ಮದಲ್ಲೇ ತೋರ್ತಾ ಇದೆ, ಬ್ರಹ್ಮದಲ್ಲೇ ಇದೆ ಅಂತ ಹೇಳ್ತೀವಿ. ಬ್ರಹ್ಮಕ್ಕಿಂತ ಬೇರೆಯಾಗಿ ಯಾವ ಲೋಕವು ಏನು ಎಲ್ಲೂ ಇಲ್ಲ. ಏನು ಯೋಚನೆ ಮಾಡ್ತಿದ್ಯಾ ಅಲ್ಲೇ ಇದೆಯೋ ಅಂತ ಒಬ್ಬ ಭಾಳ ಕಷ್ಟಪ್ಪ. ನನು ಕಥಮೇಕಸನ್ ನನು ಕಥಮೇಕಸ್ಸನ್ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯತ್ ಜಾನಾತಿ ಸ ಭೂಮಾ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯತ್ ವಿಜಾನಾತಿ ಸ ಭೂಮಾ ಬ್ರಹ್ಮಲೋಕಾನ್ ಲೌಕಿಕಾನ್ ಕಾಮಾಂಶ್ಚ ಬ್ರಾಹ್ಮಲೌಕಿಕಾನ್ ಪಶ್ಯನ್ ರಮತೆ ವಿರುದ್ಧಂ ಇತಿ ಚ ವಿರುದ್ಧಂ. ಅಲ್ಲರಿ ಅವ್ನು ಒಬ್ಬನೇ ಆದ್ಮೇಲೆ ಅವನು ಅದ್ವೈತರಾದ್ಮೇಲೆ ಎಲ್ಲಿ ಇನ್ನೊಂದನ್ನು ನೋಡಲ್ವೋ ಇನ್ನೊಂದನ್ನು ಕೇಳಲ್ವೋ ಇನ್ನೊಂದು ಅದೇ ಭೂಮಾ ಅಂತ ಹೇಳ್ತಾ ಮತ್ತೆ ಬ್ರಹ್ಮಲೋಕದ ಎಲ್ಲಾ ಕಾಮಗಳು ನೋಡ್ತಾ ಆನಂದಾಗಿರ್ತಾನೆ ಅಂತ ಹೇಳಿದ್ರೆ ಒಂದಕ್ಕೊಂದು ವಿರುದ್ಧ ಆಯ್ತಲ್ಲ ಇದು. ಇನ್ನೊಂದಿಲ್ಲ ನೋಡೋಕ್ಕೆ ಕೇಳೋಕ್ಕೆ ಮಾಡೋಕ್ಕೆ ಏನೂ ಇಲ್ಲ ಅಂತ ಹೇಳ್ತೀರಾ, ಅದ್ವೈತ ಸ್ವರೂಪ ಅಂತೀರ. ಅದು ಬ್ರಹ್ಮಲೋಕದಲ್ಲಿ ಎಲ್ಲಾ ಕಾಮಗಳು ನೋಡ್ತಾ ಆನಂದಾಗಿರ್ತಾನೆ ಅಂತ ಹೇಳ್ತೀರಾ. ಏನ್ರಿ ಮಂಜೆ ಮಗ ಅಂತೀರಾ? ಅವನ ಜೊತೆ ಆಟ ಆಡ್ತಾ ಇದ್ದಾನೆ, ಅವನ ಹೆಗಲ ಮೇಲೆ ಹತ್ಕೊಂಡಿದ್ದಾನೆ, ಅವನು ಓಡಾಡ್ತಾ ಇದ್ದಾನೆ, ಈಗೂ ಹೇಳ್ತೀರಾ. ಏನು ಮಂಜೆ ಮಗ ಹತ್ತಕ್ಕಾಗತ್ತಾ? ಇದೆಯಾ? ಇಲ್ಲದದು. ಹಾಗೆ ಅದ್ವೈತದಲ್ಲಿ ಯಾವ ಲೋಕಗಳು ಇಲ್ಲ, ಯಾವ ಕಾಮವೂ ಇಲ್ಲ. ಸರ್ವಾತ್ಮ ಒಂದೇ ಸ್ವರೂಪ, ಅದು ನಿರ್ವಿಶೇಷವಾದ. ಅಲ್ಲಿ ಲೋಕಗಳು ಎಲ್ಲ ಕಾಮಗಳನ್ನು ನೋಡ್ತಾ ಆನಂದಾಗಿರ್ತಾರೆ ಅಂತ ಹಿಂಗೆ ಹೇಳ್ಬಿಟ್ರಿ ನೀವು. ತಪ್ಪಾಯ್ತಲ್ಲ, ಈಗ ಹೊಂದಲ್ವಲ್ಲ ಅಂತ. ಯಥಾ ಏಕಸ್ಮಿನ್ನೇವ ಕ್ಷಣೆ ಪಶ್ಯತಿ ನ ತಸ್ಮಿನ್ನೇವ ಕ್ಷಣೆ ನ ಪಶ್ಯತಿ ಇತಿ ಚೇತಿ. ಯಥಾ ಏಕಃ ತಸ್ಮಿನ್ನೇವ ಕ್ಷಣೆ ಪಶ್ಯತಿ ಯಸ್ಮಿನ್ನೇವ ಕ್ಷಣೆ ಪಶ್ಯತಿ ತಸ್ಮಿನ್ನೇವ ಕ್ಷಣೆ ನ ಪಶ್ಯತಿ ಚ ಸ ತಸ್ಮಿನ್ನೇವ ಕ್ಷಣೆ ನ ಪಶ್ಯತಿ ಚೇತಿ. ಒಬ್ಬರನ್ನ ಯಾವ ಕ್ಷಣದಲ್ಲಿ ನೋಡ್ತಾ ಇದ್ದಾನೆ ನೀವು ಅಂತೀರೋ ಆ ಕ್ಷಣದಲ್ಲಿ ನೋಡ್ತಾ ಇಲ್ಲ ಅಂತ ಅಂದ್ರೆ ಅರೆ ನೋಡ್ತಾ ಇದ್ದಾನೆ ನೋಡ್ತಾ ಇಲ್ಲ, ಕೂತ್ಕೊಂಡಿದ್ದಾನೆ ಕೂತ್ಕೊಂಡಿಲ್ಲ, ನಿಂತ್ಕೊಂಡಿದ್ದಾನೆ ನಿಂತ್ಕೊಂಡಿಲ್ಲ. ಏನು ಹಿಂಗಂದ್ರೆ ಏನು ಅರ್ಥ ಇದಕ್ಕೆ? ಇದು ಕಾಂಟ್ರವರ್ಸಿ, ಒಂದಕ್ಕೊಂದು ವಿರುದ್ಧವಾಗಿರೋದು. ಹಾಗೆ ಅವನು ಅದ್ವೈತ ಸ್ವರೂಪ ಅಂದ್ರೆ ಸರ್ವಾತ್ಮ ಭಾವ ಅಂದ್ರೆ ಇನ್ನೊಂದನ್ನು ನೋಡೋದು ಕೇಳೋದು ಯೋಚನೆ ಮಾಡೋದು ಏನು ಇಲ್ಲ ಅಂದ್ರೆ ಆ ಬ್ರಹ್ಮಲೋಕದಲ್ಲಿ ಎಲ್ಲಾ ಕಾಮಗಳನ್ನು ನೋಡ್ತಾ ಆನಂದವಾಗಿರ್ತಾನೆ ಅಂತಿದ್ದೀರಲ್ರಿ. ಇದು ನಿಮ್ಮಂಥ ಪ್ರಜ್ಞಾವಂತಿಗೆ ಬುದ್ಧಿವಂತಿಗೆ ಹೊಂದತ್ತೆ ಹೊಂದು ನಮಗೊಂದು ಅರ್ಥ ಮಾಡೋಕ್ಕಾಗಲ್ಲ, ನಮಗಿದು ಶೋಭಿಸೋದಿಲ್ಲ ಅಂತ ಇದ್ದಾರೆ ಪೂರ್ವಪಕ್ಷಿ. ಇದು ಅರ್ಥ ಆಗೋಲ್ಲ, ಹೊಂದಲ್ಲ ಅಂತ. ಅದಕ್ಕೆ ಉತ್ತರ ನೈಷ ದೋಷ ಇದೇ ತಪ್ಪಲ್ಲಪ್ಪ. ದೃಷ್ಟಿಕೋನದಿಂದ ಬೇರೆ ಬೇರೆ ದೃಷ್ಟಿ ಅಪೇಕ್ಷೆ ಎರಡು ಹೊಂದತ್ತೆ. ಇದಕ್ಕೆ ಬೇರೆ ಶ್ರುತಿ ಇದಕ್ಕೆ ಉತ್ಸಾಹ ಕೊಟ್ಟಾಗಿದೆ. ಏನೋ ಶ್ರುತ್ಯಂತರೇ ಪರಿಹೃತತ್ವ, ಶ್ರುತ್ಯಂತರೇ ಪರಿಹೃತತ್ವ. ಬೇರೊಂದು ಶ್ರುತಿಯಲ್ಲಿ ಇದಕ್ಕೆ ಉತ್ಸಾಹ ಕೊಟ್ಟಿದೆ. ಏನು ಅಂತ? ದ್ರಷ್ಟುರ್ದೃಷ್ಟೇರ್ವಿಲೋಪೋ ವಿದ್ಯತೆ, ದ್ರಷ್ಟುರ್ದೃಷ್ಟೇರವಿಲೋಪಾತ್ ದ್ರಷ್ಟುರ್ದೃಷ್ಟೇರ್ ಅವಿಪರಿಲೋಪಾತ್ ದ್ರಷ್ಟೇರ್ಪರಿಲೋಪಾತ್ ಅವಿಪರಿಲೋಪಾತ್ ವಿಪರಿಲೋಪಾತ್ ಪಶ್ಯನ್ನೇವ ಭವತಿ. ಉತ್ಸಾಹ ಕೊಟ್ಟಿದೆ. ನೋಡುವ ಆತನ ನೋಟಕ್ಕೆ ಮುಖ್ಯವಾದ್ರಿಂದ ಅದು ನೋಡ್ತಾನೇ ಇರುತ್ತೆ. ಅದು ನೋಡಿಸ್ಕೊಳ್ಳೋದು ಯಾವುದೂ ಇರಲ್ಲ. ಹಾಗಾಗಿ ಅವ್ನು ನೋಡ್ತಾ ಇದ್ದಾನೆ ಗೊತ್ತಾಗಲ್ಲ. ಸುಷುಪ್ತಿ ಕಾಲದಲ್ಲೇ ಆತ್ಮ ನೋಡುವವನಾಗಿದ್ದೇ ಕಾಣ್ತಾ ಇರಲ್ವೇ ಹೊರತು ನೋಡದೇ ಇದ್ದವನಾಗಿ ಕಾಣ್ತಾ ಇಲ್ಲ ಅಂತ ಅರ್ಥ ಅಲ್ಲ. ನೋಡ್ಬೇಕಾದದ್ದೇನು ಇದೆ ಇದ್ದಾಗ ಕಾಣ್ತಾ ಇರಲ್ಲ ಅಷ್ಟೇ.
ದ್ರಷ್ಟುವಿನ ದೃಷ್ಟಿಗೆ ಅವಿಪರಿಲೋಪ ಮುಕ್ಕಿಲ್ಲವಾದ್ದರಿಂದ ಅದರ ಕೊರತೆ ಇಲ್ಲವಾದ್ದರಿಂದ ನೋಡುತ್ತಲೇ ಇದ್ದು ಕಾಣ್ತಾ ಇರಲ್ಲ. ಬೆಳಗುವನಾಗೇ ಇದ್ದು ಬೆಳಗಲ್ಪಡುವುದು ಇಲ್ಲದೇನೆ ಅರಿತಾ ಇರಲ್ಲ ಅಂತ. ದ್ರಷ್ಟುರನ್ಯತ್ವೇನ ಕಾಮಾನಾಮಭಾವಾನ್ ನ ಪಶ್ಯತಿ ಚ. ದ್ರಷ್ಟುರನ್ಯತ್ವೇನ ಕಾಮಾನಾಮಭಾವಾನ್ನ ಪಶ್ಯತಿ ಚ ಇತಿ. ಪಶ್ಯತಿ ಚ ಇತಿ. ನೋಡುವ ಆತನಾದ ಈ ಆತ್ಮನಿಗಿಂತ ಬೇರೆಯಾಗಿ ಕಾಮಗಳೇ ಇರುವುದಿಲ್ಲವಾದ್ದರಿಂದ ನೋಡೋದಿಲ್ಲ ಅಂತ ಹೇಳುತ್ತೆ. ನೋಡುವನಾಗಿಯೇ ಇರುವನಾದ್ರಿಂದ ನೋಡ್ತಾನೆ ಇದ್ದಾನೆ ಅಂತ ಹೇಳುತ್ತೆ. ಏನ್ರಿ ನೋಡ್ತಾನೇ ಇದ್ದಾನೆ ಅಂತ ಹೇಳ್ತೀರಾ, ನೋಡ್ತಾ ಇಲ್ಲ ಅಂತ ಹೇಳ್ತೀರ. ಅಂದ್ರೆ ನೋಡಿಸಿಕೊಳ್ಳಬೇಕಾದ ವಸ್ತು ಇಲ್ಲವಾದ್ದರಿಂದ ಕಾಣ್ತಾ ಇರಲ್ಲ. ತಾನು ಅರಿವಿನ ಸ್ವರೂಪದವನಾದ್ರಿಂದ ನೋಡ್ತಾನೇ ಇರ್ತಾನೆ, ಅರಿತಾನೇ ಇರ್ತಾನೆ, ಬೆಳಗ್ತಾನೆ ಇರ್ತಾನೆ. ಎರಡೂ ಹೊಂದತ್ತೆ. ಆಗ ಅವು ನೋಡ್ಕೊಂಡ್ಬರ್ತಾನೆ. ಮಾಡಿ ಮೇಲೆ ಹೋಗ್ಬಿಟ್ಟು ಆ ರೂಮಲ್ಲಿ ಯಾರು ನೋಡ್ಕೊಂಬಾರು ಅಂತಾನೆ. ಹೋಗೋದು ಬಂದ್ರೆ ಅಪ್ಪ ಯಾರೂ ಇಲ್ಲ ಅಂತಾನೆ. ಯಾರು ಇಲ್ಲ ಅಂದ್ರೆ ನೋಡಿದ್ರೆ ನೀನು ಇಲ್ಲ ಅಂತ ಸೋನ. ಯಾರು ಇಲ್ಲ ಅಂದ್ರೆ ನೋಡು ನೀನು ಇಲ್ಲ ಅಂತ ಆಗುತ್ತೆ. ನೋಡು ನಾನಿದ್ದೇನೆ ಯಾರು ಇಲ್ಲ ಅಂತ ತಪ್ಪಾಗತ್ತೆ. ಅಂದ್ರೆ ನಾನು ನೋಡು ನಾನಿದ್ದೆ, ನೋಡಿಸಿಕೊಳ್ಬೇಕಾದದ್ದು ಯಾರು ಇಲ್ಲ ಅಂತ ಅಷ್ಟೇ ಅರ್ಥ. ಹಾಗೆ ಆತ್ಮನು ಯಾವಾಗಲೂ ದ್ರಷ್ಟವಾಗಿ ಚಿನ್ಮಾತ್ಮನಾಗಿ ಅದ್ವಿತೀಯನಾಗೇ ಇರ್ತಾನೆ. ಆದರೆ ಅವನ ಅರಿವಿಗೆ ವಿಷಯವಾಗಿ ತೋರಿಕೊಳ್ಳಬೇಕಾದದ್ದು ಯಾವುದು ಎಲ್ಲೂ ಏನೂ ಇಲ್ಲವಾದ್ದರಿಂದ ಕಾಣ್ತಾ ಇಲ್ಲ ಅಂತ ತಿಳಿಸ್ಕೊಳ್ತಾರೆ. ನೋಡ್ತಾ ಇದ್ದು ಕಾಣ್ತಾ ಇಲ್ಲ ಆತ್ಮ. ಭಾಷೆ ಲೋಕಕ್ಕೆ ವಿರುದ್ಧ ಇದು, ಆದರೆ ವೇದಾಂತಕ್ಕೆ ಇದು ಹೊಂದತ್ತೆ. ಯಾಕೆಂದ್ರೆ ಅದ್ವೈತ ಸ್ವರೂಪದಲ್ಲಿ ಅದು ಚಿನ್ಮಾತ್ರ ಸ್ವರೂಪವಾದ್ದರಿಂದ ಚೈತನ್ಯ ರೂಪದಿಂದ ತಾನು ಬೆಳಗುವನಾಗೇ ಇರ್ತಾನೆ. ಅದು ಅದ್ವೈತವಾದ್ದರಿಂದ ಬೆಳಗಿಸಿಕೊಳ್ಬೇಕಾದದ್ದು ಯಾವುದು ಇಲ್ಲವಾದ್ರಿಂದ ಎಲ್ಲೂ ಕಾಣ್ತಾನೂ ಇರಲ್ಲ. ನೋಡುವನಾಗಿದ್ದು ಕಾಣ್ತಾ ಇರಲ್ಲ. ಅದು ಅಂಡರ್ಸ್ಟ್ಯಾಂಡ್ ಏನು? ಈಗ ನೋಡಿಸ್ಕೊಳ್ಳೋದು ಹೊರಗಡೆಯಿಂದ ಇಲ್ಲದೆ ಇರೋದ್ರಿಂದ ಎಲ್ಲ ಅದ್ವೈತವಾಗಿರೋದ್ರಿಂದ ನೋಡೋದು ನೋಡ್ತಾ ಇದ್ದಾನೆ, ನೋಡ್ತಾ ಇದ್ರೆ ಕ್ರಿಯಲ್ಲ ಅಲ್ಲಪ್ಪ. ಇವನು ಚೈತನ್ಯ ಮಾತ್ರ ಸದಾ ನೋಡ್ತಾನೆ ಇರ್ತಾನೆ. ನೋಡಿಸ್ಕೊಳ್ಬೇಕಾದ ವಸ್ತುವಿನ ಅಂದ್ರೆ ಕಾಣ್ತಾ ಇರಲ್ಲ. ನೋಡ್ತಾ ಇದ್ದು ಕಾಣ್ತಾ ಇಲ್ಲ ಅಂತ ಇದ್ದಾರೆ. ಸ್ವರೂಪ ಹೊರಗಡೆ ಇರೋದ್ರಿಂದ ಇವನು ನೋಡ್ತಿಲ್ಲ ಅಂತ ಅದು ಆ ವಿಷಯ ಇಲ್ಲ. ಇವಾಗ ನೋಡ್ತಿಲ್ಲ ಅನ್ನೋ ವಿಚಾರ ಆಸೆ ಇಲ್ಲ. ಇಲ್ಲಿ ಎರಡು ಹೇಗೆ ಹೇಳಿದ್ರಿ, ಅವನು ಅರಿವೂ ಆಗಿರ್ತಾನೆ ಕಾಣ್ತಾನೂ ಇರಲ್ಲ ಹೆಂಗೆ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅಷ್ಟೇ ಉತ್ತರ ಇಲ್ಲಿ. ಅರಿವೂ ಆಗಿದ್ದಾನೆ ಕಾಣ್ತಾನೂ ಇರಲ್ಲ, ಅರಿವೂನಾಗಿದ್ದು ಕಾಣ್ಬೇಕಲ್ಲ ಅಂತ. ಕಾಣ್ಬೇಕು ಸರಿಯಪ್ಪ, ಕಾಣಿಸ್ಕೊಳ್ಬೇಕಾದ ವಸ್ತು ಇರ್ಬೇಕಲ್ಲ ಕಾಣಕ್ಕೆ. ಕಾಣಿಸ್ಕೊಳ್ಬೇಕಾದ ವಸ್ತು ಇದ್ದೇ ಕಾಣ್ತಾ ಇದ್ದಂದ್ರೆ ಕಾಣ್ತಿತ್ತು. ಕಾಣುವನಾಗೇ ಇದ್ದು ಕಾಣಿಸ್ಕೊಳ್ಬೇಕಾದ ವಸ್ತು ಇಲ್ವಾದ್ರಿಂದ ನೋಡ್ತಾ ಇಲ್ಲ ಅಂತ ಅನ್ಸ್ಕೊಂಡ. ಅಷ್ಟೇ ಹೊರತು ನೋಡುವನಾಗದೆ ನೋಡ್ತಾ ಇಲ್ಲ ಅಂತ ಅನ್ಸ್ಕೊಂಡಿಲ್ಲ. ನೋಡುವನಾಗೇ ಇದು ಕಾಣ್ತಾ ಇಲ್ಲ ಅನಿಸ್ಕೊಂಡ. ಅದು ಹೇಳ್ತಿದ್ದಾರೆ. ದ್ರಷ್ಟುವಿನ ದೃಷ್ಟಿಗೆ ಮುಕ್ಕಿಲ್ಲವಾದ್ದರಿಂದ ಪಶ್ಯನ್ನೇವ ಭವತಿ ಅಂದ್ರು, ನೋಡ್ತಾನೇ ಇರ್ತಾನೆ ಅಂದ್ರು. ಆದರೆ ದ್ರಷ್ಟುರನ್ಯತ್ವೇನ ಕಾಮಾನಾಮ ಭವ, ನೋಡುವ ಆತ್ಮನಿಗಿಂತ ಬೇರೆ ಕಾಮಗಳೇ ಇಲ್ಲವಾದ್ದರಿಂದ ನ ಪಶ್ಯತಿ ಅಂತ ಹೇಳಿದ್ರು. ನೋಡ್ತಾನೇ ಇದು ಕಾಣ್ತಾ ಇಲ್ಲ ಅಂತ ಇದ್ದಾರೆ. ನೋಡ್ತಾ ಇದ್ದು ಯಾಕೆ ಕಾಣದೇ ಇರುತ್ತೆ? ನೋಡ್ತಾ ಇದ್ದು ಯಾಕೆ ಕಾಣದೇ ಇರುತ್ತೆ ಅಂತ ಪ್ರಶ್ನೆ ಉತ್ತಮ. ನೋಡ್ತಾನೆ ಇದು ಯಾಕೆ ಕಾಣದೇ ಇರುತ್ತೆ? ಕಾಣಿಸ್ಕೊಳ್ಬೇಕಾದ ವಸ್ತು ಇಲ್ಲ ಅನ್ನೋ. ನೋಡ್ತಾನೆ ಇದು ಯಾಕೆ ಕಾಣ್ತಾ ಅಂದ್ರೆ ನೋಡಿಸ್ಕೊಳ್ಬೇಕಾದ ವಸ್ತು ಇಲ್ಲ ಅಂದ್ರೆ ಕಾಣ್ತಾ ಇಲ್ಲ ಅಂತ. ಅಲ್ಲಿ ನೋಡ್ತಾ ಇದ್ದು ನಂಗೆ ಯಾಕಲ್ಲಿ ಹುಲಿ ಕಾಣ್ತಿಲ್ಲ? ಇಲ್ಲ ಹುಲಿ ಕಾಣ್ತಾ, ಹುಲಿ ಇಲ್ಲ ಅಂದ್ರೆ ಕಾಣಿಸ್ತಾ ಇಲ್ಲ. ಹಾಗೆ ನೋಡುವನಾಗೆ ಇದ್ದು ವಸ್ತು ದ್ವೈತವಿಲ್ಲವಾದ್ರಿಂದ ಕಾಣ್ತಾ ಇಲ್ಲ. ಚೆಂಡ್ ಕಾಣ್ತಾ ಇಲ್ಲ ಅಂದ್ರೆ ನಾನು ನೋಡುವನಾಗಿದ್ದು ಚೆಂಡ್ ಕಾಣ್ತಾ ಇಲ್ವಾ? ಚೆಂಡಿದ್ದು ನಂಗೆ ಕಾಣಿಸ್ತಾ ಇಲ್ವಾ? ನೋಡುವನಾಗಿದ್ದು ಚೆಂಡು ಕಾಣಿಸ್ತಾ ಇಲ್ಲ ಅಂತ ನಾವು ಹೇಗೆ ಹೇಳ್ತೀವಿ, ಹಾಗೆ ಆತ್ಮನು ಅರಿಯುವನಾಗಿಯೇ ಇದ್ದು ನೋಡುತ್ತಲೇ ಇದ್ದು ಕಾಣ್ತಾ ಇಲ್ಲ ಅಂದ್ರೆ ಕಾಣಿಸ್ಕೊಳ್ಬೇಕಾದ ವಸ್ತು ಇಲ್ವಾದ್ರೆ ಕಾಣ್ತಾ ಇಲ್ಲ ಅಂತ. ಈ ಭಾಷೆಯಲ್ಲಿ ಬರುವಂತಹ ಒಂದು ಇದು ದೋಷ, ಅದನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಯದ್ಯಪಿ ಸುಷುಪ್ತೆ ತದುಕ್ತಂ ಮುಕ್ತಸ್ಯಾಪಿ ಸರ್ವೈಕತ್ವಾತ್ ಸಮಾನಃ ದ್ವಿತೀಯಾಭಾವಃ. ಮುಕ್ತಸ್ಯಾಪಿ ಸರ್ವೈಕತ್ವಾತ್ ಸಮಾನಃ ದ್ವಿತೀಯಾಭಾವಃ. ಈಗಿನ ವ್ಯಾಖ್ಯಾನಕಾರರಿಗೆ ಹೇಳಬೇಕು. ಸುಷುಪ್ತಿಯಲ್ಲಿ ಅವಿದ್ಯೆ ಇರುತ್ತೆ ಅಂತ ಹೇಳ್ತಾರಲ್ಲ ಅವರಿಗೆ. ಮುಕ್ತನು ಸುಷುಪ್ತಿಯಲ್ಲೂ ಅದನ್ನು ಹೇಳಿದೆ. ಏನನ್ನ? ಸುಷುಪ್ತಿಯಲ್ಲೂ ಆತ್ಮನು ನೋಡುವನಾಗೇ ಇರ್ತಾನೆ. ಯದ್ವೈ ತನ್ನ ಪಶ್ಯತಿ ಪಶ್ಯನ್ವೈ ತನ್ನ ಪಶ್ಯತಿ ದೃಷ್ಟೇ ಸುಷುಪ್ತಿ ವಾಕ್ಯವೇ ಅದು. ಸುಷುಪ್ತಿ ವಿಷಯಕವಾದ ವಾಕ್ಯ, ಸುಷುಪ್ತಿ ಪ್ರಕರಣದ ಬಂದ ವಾಕ್ಯ. ಅವನು ಅರಿಯುವನಾಗೇ ಇದ್ದು ಕಾಣುವನಾಗೇ ನೋಡುವನಾಗೇ ಇದ್ದು ಏನನ್ನು ಕಾಣ್ತಾ ಇರಲ್ಲ, ತಿಳಿತಾ ಇರಲ್ಲ.
ಯಾಕೆ ತತ್ವವನ್ನು ವಿಭಕ್ತಿ ಯತ್ ಪಶ್ಯೇತ್ ಅದಿಲ್ಲ ನಚುತ ದ್ವಿತೀಯಮಸ್ತಿ. ನೋಡಿಸಿಕೊಳ್ಳಬೇಕಾದ ದ್ವೈತ ಇನ್ನೊಂದಿಲ್ಲ, ಕಾಣ್ತಾ ಇಲ್ಲ ಅಂತ ಹೇಳಿ ಸುಷುಪ್ತಿಯಲ್ಲಿ ಈ ವಾಕ್ಯವನ್ನು, ಸುಷುಪ್ತಿ ವಿಷಯದಲ್ಲಿ ಈ ವಾಕ್ಯವನ್ನು ಹೇಳಿದ್ರು ಕೂಡ ಮುಕ್ತನಿಗೂ ಇದು ಸಮಾನ ಅಂತ ಇದ್ದಾರೆ ನೋಡಿ. ಸುಷುಪ್ತಿ ಅವಸ್ಥೆಯನ್ನು ಮುಕ್ತಾನುಭವವನ್ನು ಒಂದೇ ಮಾಡ್ತಾ ಇದ್ದಾರೆ. ಸುಷುಪ್ತಿಯಲ್ಲಿ ಜ್ಞಾನವಾಗಿರಲ್ಲ, ಮುಕ್ತನಿಗೆ ಜ್ಞಾನವಾಗಿರುತ್ತೆ, ಇಷ್ಟೇ ವ್ಯತ್ಯಾಸ. ಮುಕ್ತ ಅಂದರೆ ಜ್ಞಾನಿ, ತತ್ವ ತಿಳ್ಕೊಂಡವನು. ಅವನು ಸುಷುಪ್ತಿಯಲ್ಲಿ ಯಾವ ರೀತಿ ಇರುವವನು ನಾವು ಆ ರೀತಿಯಾಗೇ ಆ ತತ್ವವನ್ನು ಕಂಡುಕೊಂಡಿದ್ದಾನೆ. ಅದೇ ಕಂಡುಕೊಂಡಿರೋದು ಅಂತ ಒಂದು ವಿಶೇಷ ಇದೆ, ಸುಷುಪ್ತಿಯಲ್ಲಿ ಕಂಡುಕೊಳ್ಳೋದು ಅನ್ನೋದಿಲ್ಲ. ಯಾಕಂದರೆ ಅಂತಃಕರಣವೇ ಇರಲ್ಲ ಕಂಡುಕೊಳ್ಳೋಕ್ಕೆ. ಅದು ಗುರು ಇಲ್ಲ, ಶಾಸ್ತ್ರ ಇಲ್ಲ, ಶಿಷ್ಯ ಇಲ್ಲ, ತ್ರಿಪುಟಿಯೇ ಇಲ್ಲ. ಭಾಷಿಕರು ಎಷ್ಟು ಕ್ಲಿಯರ್ ಬರ್ತಾ ಇದೆ ನೋಡಿ. ಸುಷುಪ್ತಿಯ ಯದ್ಯಪಿ ತದುಕ್ತಂ ಕಿಮುಕ್ತಂ ಅದ್ವೈತ ಪಶ್ಯನ್ನೇ ಉಪಯೋಗಿ ನ ಪಶ್ಯತಿ ಅಂತ. ನೋಡುವನಾಗೆ ಇದು ಕಾಣ್ತಾ ಇಲ್ಲ ಅನ್ನೋ ವಾಕ್ಯ ಸುಷುಪ್ತಿ ವಿಷಯದಲ್ಲಿ ಬಂದದ್ದು ಅಂತ ಇದ್ದಾರೆ. ತಾನು ನೋಡುವನಾಗೆ ಇದ್ದು ಏನನ್ನೂ ಕಾಣ್ತಾ ಇಲ್ಲ ಅನ್ನೋ ವಾಕ್ಯ ಸುಷುಪ್ತಿಯಲ್ಲಿ ಹೇಳಿದ್ರು. ಮುಕ್ತನಿಗೂ ಅದು ಸಮಾನ ಅಂತ ಇದ್ದಾರೆ. ಯಾಕೆ? ಸರ್ವೈಕತ್ವಾದ್, ಸರ್ವೇಣ ಏಕತ್ವಂ ಸರ್ವೈಕತ್ವಂ. ಎಲ್ಲದರೊಡನೆ ಅದ್ವೈತ ಸ್ವರೂಪ ಪಡ್ಕೊಂಡ್ಬಿಟ್ಟ ಜ್ಞಾನಿ. ಆದ್ದರಿಂದ ಸಮಾನ ಕೇನ ಕಸ್ಯ ಸಮಾನ? ಸುಷುಪ್ತಸ್ಯ ಮುಕ್ತೇನ ಚ ಸಮಾನ ಅಥವಾ ಮುಕ್ತಸ್ಯ ಸುಷುಪ್ತೇನ ಸಮಾನ. ಅನುಭವ ಸಮಾನ, ಅನುಭವ ಒಂದೇ, ಆದರೆ ಅರಿವಿದೆ ಅರಿವಿಲ್ಲ ಅನ್ನೋ ವ್ಯತ್ಯಾಸ. ನಿಶ್ಚಯ ಇದೆ, ನಿಶ್ಚಯ. ಅಂತಃಕರಣ ಇಲ್ಲಿದ್ದು ಅವನು ತಿಳ್ಕೊಂಡಿದ್ದಾನೆ ಮುಕ್ತ. ಸುಷುಪ್ತಿ ಅಂತಃಕರಣವಿಲ್ಲ, ಅವನು ತಿಳ್ಕೊಂಡಿಲ್ಲ. ತನ್ಮಾತ್ರ ಸ್ವರೂಪ ಚ್ಯುತಿ ಇಲ್ಲ, ಸ್ವರೂಪ ಹಾಗೆ ಸಮಾನ. ದ್ವಿತೀಯಾಭಾವ ಅನ್ನೋದು ಸುಷುಪ್ತಿಯಲ್ಲೂ ಮುಕ್ತನಲ್ಲೂ ದ್ವೈತವಿಲ್ಲ ಅನ್ನೋ ಸಮಾನ ಅಂತ ಇದ್ದಾರೆ. ಸುಷುಪ್ತಿಯಲ್ಲಿ ದ್ವೈತವಿಲ್ಲ ಅಂತ ನೀವು ಒಪ್ಕೊಳ್ಳೋದಾದ್ರೆ ಹೆಂಗ್ರಿ ಅವಿದ್ಯೆ ತಗೊಂಡ್ಬರ್ತೀರಾ? ಅವಿದ್ಯೆ ಇದ್ದರೆ ದ್ವೈತ ಆಗಲ್ವೇನ್ರಿ? ಆತ್ಮೀಯಿಂದ ಬೇರೆ ಅವಿದ್ಯೆ ಅಂತ ಅಂದಿದ್ಬಿಟ್ರೆ ದ್ವೈತ ಆಗಲ್ವಾ? ಸಾಮಾನ್ಯ ಜ್ಞಾನ ಬೇಡವಾ ಅವರಿಗೆ? ಸುಷುಪ್ತಿಯಲ್ಲಿ ಅವಿದ್ಯೆ ಇದೆ ಅಂತ ಹೇಳ್ತಾರಲ್ಲ. ಸುಷುಪ್ತಿಯಲ್ಲೂ ಅವಿದ್ಯೆ ಇದ್ಬಿಟ್ರೆ ಆತ್ಮನ ಸ್ವರೂಪ ಸರ್ವ ಸಂಸಾರ ವಿನಿರ್ಮುಕ್ತ ಅದಕ್ಕೆ ಏನು ದೃಷ್ಟ ಎಲ್ಲಿ ಕೊಡ್ತೀರ ಅನುಭವವನ್ನ? ಆತ್ಮನು ಯಾವಾಗಲೂ ಸರ್ವ ಸಂಸಾರ ಧರ್ಮ ವಿನಿರ್ಮುಕ್ತನು ಅನ್ನೋ ಸುಷುಪ್ತಿಯಲ್ಲೇ ನಮಗೆ ಅದು ತಿಳಿದು ಬರೋದು, ಇನ್ನೆಲ್ಲೂ ತಿಳಿದು ಬರೋಲ್ಲ. ನೀವು ಅಲ್ಲೂ ಅವಿದ್ಯೆ ಇದೆ ಅಂದ್ಬಿಟ್ರೆ ಆತ್ಮನು ಅದ್ವಿತೀಯನು ಸರ್ವ ಸಂಸಾರ ಧರ್ಮ ವಿನಿರ್ಮುಕ್ತನು ಅಂತ ಹೆಂಗೆ ಒಪ್ಪು ಮಾಡ್ತೀರ ನೀವು? ಎದ್ದು ಬಿಟ್ರೆ ಅದನ್ನು ಇಲ್ಲಿ ಹೇಳೋದು, ಅಲ್ಲಿದ್ದಾಗ ಎದ್ದು ಬಿಟ್ರೆ ಪ್ರಶ್ನೆ ಬರುತ್ತಾ? ಎದ್ದೇಳಿಗೆ ತರ್ಕ ಅದು, ಅಲ್ಲಿ ಅನುಭವ ಇದೆಯಾ? ತರ್ಕ, ಅನುಭವಕ್ಕೂ ತರ್ಕಕ್ಕೂ ಕಾಶ ಅದ ಯಾವ್ದು ಪ್ರಬಲ? ಅನುಭವದಿಂದ ಅಲ್ಲಿ ಅವಿದ್ಯೆ ಇದ್ದು ಅನುಭವ ಇದೆಯೋ? ಎದ್ದಿದ್ದೀನಿ ಅಂದ್ರೆ ಅವಿದ್ಯೆ ಅನ್ಕೋ, ಅವಿದ್ಯೆನೇ ಎದ್ದಿಲ್ಲ. ನಾನು ಎದ್ದಿದ್ದೀನಿ, ನಂಗೆ ಎಚ್ಚರವಾಗಿದೆ ಅನ್ನೋದೇ ಅವಿದ್ಯೆ. ಅವಿದ್ಯೆನೇ ಎಚ್ಚರವಾಗಿದೆ ಯಾಕಂತೀಯ? ಯಾವಾಗ ಎದ್ದವನೇ ಅಲ್ಲ, ಹೋಗುವನಲ್ಲ, ಯಾವಾಗಲೂ ಎದ್ದುವನ. ಏನು ಮಾಡ್ಕೊಬಿಡ್ತಾರೆ ಗೊತ್ತಾ? ವ್ಯವಹಾರ ದೃಷ್ಟಿಯಿಂದ ಒಂದು ಹಂತಕ್ಕೆ ಒಪ್ಕೊಳ್ತೀವನೋ ಅದು ವಿಷಯ ಬೇರೆ. ನೀವು ವಸ್ತುತಃ ಅನುಭವದಿಂದ ಹೇಳ್ತೀವಿ ಪ್ರೂವ್ ಮಾಡೋಕ್ಕಲ್ಲ. ನಾವು ಆತ್ಮಜ್ಞಾನವಾಗದೆ ಅವಿದ್ಯೆ ಹೋಗುವುದಿಲ್ಲವಾದ್ದರಿಂದ ಮೂರು ಅವಸ್ಥೆಯು ಅವಿದ್ಯಾ ಕಲ್ಪಿತವೇ. ಮೂರು ಅವಸ್ಥೆಯು ಅವಿದ್ಯಾ ಕಲ್ಪಿತ ಆದಮೇಲೆ ಅವಿದ್ಯೆ ಇದ್ದೇ ಇರುತ್ತೆ. ಅದು ದೊಡ್ಡ ವಿಷಯ ಅಲ್ಲ, ಅದನ್ನೇನು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಅದ್ವೈತಾತ್ಮ ಅನುಭವ ಎಲ್ಲಿ ಕೇಳಿದ್ರೆ ಅದು ಇಲ್ಲಿಲ್ಲ, ನಮ್ಮ ಅನುಭವದಲ್ಲಿಲ್ಲ ಅಂದರೆ ಹೆಂಗೆ ತಿಳ್ಕೊಳ್ಳೋದು? ಹೆಂಗೆ ಅನುಭವದಲ್ಲಿ ಹೆಂಗೆ ತಿಳ್ಕೊಳ್ತೀಯ? ಅದ್ವೈತಾತ್ಮಾನುಭವ ಅಲ್ಲಿ ನಿನಗಿದೆ, ಅದನ್ನು ಇಲ್ಲಿ ನೀವು ಆ ನಿಶ್ಚಯ ಮಾಡ್ಕೋಬೇಕು. ವ್ಯವಹಾರ ದೃಷ್ಟಿಯಿಂದ ಅವನು ಎಚ್ಚೆತ್ತವನಾಗ್ತಾನೆ, ಎಚ್ಚರಕ್ಕೆ ಬರ್ತಾನೆ. ಆದ್ದರಿಂದ ಅಲ್ಲ ವಿದ್ಯೆ ಇರಬೇಕು ಅಂತ ಸಾಮಾನ್ಯ LKG ಅವ್ರಿಗೆ ಹೇಳ್ತೀವಿ, ಅದು ಬೇರೆ ವಿಚಾರ. ಅದು ನಿಜ ಹೇಳಿದ್ರೆ ಅವಿದ್ಯೆಯಿಂದ ಎದ್ದಿಲ್ಲ, ಎದ್ದಿದ್ದಾನೆ ಅನ್ನೋದು ಅವಿದ್ಯೆ. ಹೇಳೋಕ್ಕೆ ಆಗಲ್ಲ, ಬಿಟ್ಟು ಬರೋಕ್ಕೆ ಆಗಲ್ಲ. ಭಾಷೆಗೆ ಸ್ಪಷ್ಟ ಬಂದಿದೆ, ದ್ವಿತೀಯಾಭಾವ ಸಮಾನ ಕಯೋ ಸುಷುಪ್ತಿ ಮೋಕ್ಷಯೋ ದ್ವಿತೀಯಾಭಾವ ಸಮಾನೇ ಚೇತ್ ಕಥಂ ಅವಿದ್ಯಾ ಸ್ಯಾತ್ ತತ್ರ ಅವಿದ್ಯಾ ವರ್ತತೆ ಚೇತ್ ಕಥಂ ದ್ವಿತೀಯಾಭಾವ? ಅವಿದ್ಯಾ ಆತ್ಮ ಇತಿ ದ್ವೌ ಪದಾರ್ಥೋ ವರ್ತೇತೆ. ಯಜ್ಜಿ ಸುಷುಪ್ತೌ ಅವಿದ್ಯಾ ವರ್ತತೆ ಚೇತ್ ಅವಿದ್ಯಾ ಚ ಆತ್ಮ ಚ ಇತಿ ದ್ವೌ ಪದಾರ್ಥೋ ತತ್ರ ವಿದ್ಯತೆ ಇತಿ ದ್ವಿತೀಯಾಭಾವ ಸಮಾನ ಇತಿ ವಾಕ್ಯಂ ವಿದ್ಯೇತ. ಹೊರಹೋದ ವಾಕ್ಯ ಸ್ಪಷ್ಟ, ದ್ವಿತೀಯಾಭಾವ ಸಮಾನ ಅಂತ ಇದ್ದಾರೆ. ಇದು ಅನುಭವದ ಮಾತು. ಇದು ಇನ್ನು ಹೇಳಿದ್ರೆ ಒಪ್ಕೋತೀವಿ, ಏನು ಸುಷುಪ್ತಿಯಲ್ಲಿ ವಿದ್ಯೆ ಇಲ್ಲವಾದ ಹೇಗೆ ಹೆಚ್ಚು ಆಯಿತು ಅಂತ. ಇದಕ್ಕೆ ಎರಡು ಉತ್ತರ.
ಎಚ್ಚರವಾಗಿದ್ದೀನಿ ಅವಿದ್ಯೆ ಅನ್ನೋದು ಒಂದು ಉತ್ಸಾಹ ಇದೆ. ಆಯ್ತಪ್ಪ ನಿಂಗೆ ಎಚ್ಚರವಾಗಿದ್ದೀನಿ ನಿನ್ನ ಹಠ ಇಟ್ಕೊಂಡಿದ್ರೆ ಆ ಜ್ಞಾನವಾಗಿದ್ದೀನಿ ಅವಿದ್ಯೆ ಹೋಗಲ್ಲಪ್ಪ. ಆದ್ದರಿಂದ ಅವಿದ್ಯೆಯು ಸೂಕ್ಷ್ಮ ರೂಪದಲ್ಲಿ ಇತ್ತು. ಅವಿದ್ಯೆ ಸುಷುಪ್ತಿಯಲ್ಲಿರಲಿಲ್ಲ. ಅವಿದ್ಯೆ ಇದ್ದದ್ದಲ್ಲೇ ಬುದ್ಧಿಯಲ್ಲಿ ಬೀಜರೂಪವಾಗಿದ್ದದ್ದು. ಈ ಸುಷುಪ್ತಿಯಲ್ಲಿ ವಿದ್ಯೆ ಇದೆ ಅಂದ್ಬಿಡ್ತಾರೆ. ಬುದ್ಧಿಯಲ್ಲಿ ಅವಿದ್ಯೆ ಬೀಜರೂಪವಾಗಿರುತ್ತೆ. ಬುದ್ಧಿ ಕಾರಣವೇ ಹೊರತು ಅವಿದ್ಯೆಗೂ ವಿದ್ಯೆಗೂ ಆತ್ಮ ಕಾರಣ. ಸುಷುಪ್ತಿಯಲ್ಲಿ ಆತ್ಮ ಮಾತ್ರ ಇರೋದು. ಬುದ್ಧಿ ಏನಾಗುತ್ತೆ ಬೀಜ ರೂಪದಿಂದ ಅಡಗುತ್ತೆ. ಬೀಜ ರೂಪದಿಂದ ಅಡಗಿದ್ದಾದ ಬುದ್ಧಿಯಲ್ಲಿ ಅವಿದ್ಯಾ ಕಾಮಕರ್ಮಗಳು ಸೂಕ್ಷ್ಮವಾಗಿರುತ್ತೆ. ಎಚ್ಚೆತ್ಕೊಳ್ಳೆ ಬುದ್ಧಿಯಲ್ಲಿ ಇದ್ದದ್ದು ಪ್ರಕಟವಾಗುತ್ತೆ. ಆತ್ಮನಲ್ಲಿ ಇದೆ ಅಂತ ಅಂದ್ಬಿಡ್ತಾರೆ. ಆತ್ಮಲ್ಲಿದೆ ಅನ್ನೋಕ್ಕೂ ಬುದ್ಧಿಲಿದೆ ಅನ್ನೋಕ್ಕೂ ಬಹಳ ವ್ಯತ್ಯಾಸ ಇದೆ. ಬುದ್ಧಿ ಇಲ್ಲಿದೆ ಅಂತ ಅಧ್ಯಾರೋಪ, ಅದನ್ನು ಅಧ್ಯಾರೋಪ. ಬುದ್ಧಿಲಿದೆ ಅಂತ ಅಧ್ಯಾರೋಪ ಯಾಕೆ ಮಾಡ್ತೀವಿ ಅಂದ್ರೆ ಆತ್ಮನು ನಿತ್ಯ ಅಸಂಗನು, ಆತ್ಮನು ನಿತ್ಯ ಮುಕ್ತನು ಅಂತ ಹೇಳೋಕ್ಕೋಸ್ಕರವಾಗಿ ಎಲ್ಲ ಬುದ್ಧಿ ಮೇಲೆ ಹಾಕ್ತೀವಿ ನಾವು. ಅಧ್ಯಾರೋಪ ದೃಷ್ಟಿಯಿಂದ ಅವಿದ್ಯೆಯನ್ನು ಒಪ್ಕೊಂಡು ಅವಿದ್ಯಾ ಕಾಮಕರ್ಮ ಅಂತ ಒಪ್ಕೊಂಡ್ರೆ ಆ ಅವಿದ್ಯಾ ಕಾಮಕರ್ಮಗಳು ಅಂತಃಕರಣ ಧರ್ಮ, ಬುದ್ಧಿಯ ಧರ್ಮ. ಆ ಅಂತಃಕರಣ, ಆ ಬುದ್ಧಿ ಸುಷುಪ್ತಿ ಕಾಲದಲ್ಲಿ ಸೂಕ್ಷ್ಮವನ್ನು ಅಡಗಿರುತ್ತೆ. ಮತ್ತೆ ಸುಷುಪ್ತಿ ಕರ್ಮ ನಿಮಿತ್ತವಾಗಿ ಸುಷುಪ್ತಿಯಿಂದ ಹೊರಗೆ ಬರ್ತಾನೆ. ಯಾಕೆ ಎಚ್ಚರವಾಗುತ್ತೆ ಕೇಳಿದ್ರೆ ಕರ್ಮ ಹುಟ್ಟೋಕೆ ಏನು ಕಾರಣವೋ ಎಚ್ಚರವಾಗೋದಕ್ಕೂ ಅದೇ ಕಾರಣ. ಯಾಕೆಂದ್ರೆ ಸುಷುಪ್ತಿಲಿ ಪ್ರಯತ್ನ ಮಾಡೋಕ್ಕಾಗಲ್ಲ ಎಚ್ಚರವಾಗೋಕ್ಕೆ. ಸುಷುಪ್ತಿಲಿ ಪ್ರಯತ್ನ ಮಾಡೋಕ್ಕಾಗತ್ತೆ ಎಚ್ಚರಾಗೋಕ್ಕೆ? ಯಾಕೆ ಹೇಳೋ? ಹಾ, ಮತ್ತೆ ಹೆಂಗೆ ಎಚ್ಚರ ಆಯ್ತು? ಯಾಕೆ ಎಚ್ಚರ ಆಯ್ತು? ಯಾಕೆ ಹುಟ್ಟಿದ್ಯೋ ಅದಕ್ಕೆ ಎಚ್ಚರ ಆಯ್ತು. ಹುಟ್ಟಿದ್ಯಾ ಅಂತ ಹೇಳೋ? ಅಷ್ಟೇ. ಕರ್ಮ ಅಂತ ಹೇಳ್ಬೇಕು. ಈಗ ಕರ್ಮದಿಂದ ಹುಟ್ಟಕ್ಕೋ ಹೊಂದಕ್ಕೋ? ಕರ್ಮ ಅನ್ನೋ ಉಪಲಕ್ಷಣ. ಅವಿದ್ಯಾ ಕಾಮ ಕರ್ಮಗಳು ಸಂತತವಾಗಿ ಆತ್ಮಜ್ಞಾನ ಆಗುವವರೆಗೂ ಇದ್ದೇ ಇರುತ್ತೆ. ಆತ್ಮಜ್ಞಾನವಾಗುತ್ತಲೇ ಅವಿದ್ಯೆ ಹೋಗುತ್ತದೆ. ಕಾಮವೂ ಬಾಧಿತವಾಗುತ್ತೆ, ಕರ್ಮವೂ ಬಾಧಿತವಾಗುತ್ತೆ. ಆಗ ಅದಕ್ಕೆ ಆಶ್ರಯವಾಗಿರೋ ಅಂತಃಕರಣ ಬುದ್ಧಿಯೂ ಬಾಧಿತವಾಗ್ಬಿಡುತ್ತೆ. ಅಂತಃಕರಣ ಬುದ್ಧಿಯು ಯಾವಾಗ ಬಾಧಿತವಾಗಿ ಅವಿದ್ಯಾ ಕಾಮಕರ್ಮ ಬಾಧಿತವಾಗಿದ್ದಾರೆ ಅವಾಗ ಶೈಲ ಏಕೋ ದ್ರಷ್ಟ ಅದ್ವೈತೋ ಭವತಿ. ಅದ್ವೈತ ಆಗ್ತಾರೆ. ಆಗ್ತಾನೆ ಅಂದ್ರೇನು? ಆದವನೇ. ಯಾವಾಗ ಆ ಅದ್ವೈತನ ಆಗದೇ ಇರೋನಲ್ಲ ಇವನು. ಅದ್ವೈತ ಸ್ವರೂಪ ಇವನು, ಪರಮಾರ್ಥ ಸ್ವರೂಪ. ಈಗ ತಿಳ್ಕೊಂಡಿಲ್ಲ. ನಾನು ಲಕ್ಷ್ಮಿ, ನಾನು ಸೋಮಶೇಖರ, ನಾನು ಸುಮನ, ನಾನು ಅಭಿಷೇಕು, ನಾನು ಗೋಪಾಲು, ನಾನು ತೇಜು, ನಾನು ಸುಮಂತ ಅಂಥೇಳಿ ನಾನು 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 ಅಂತ ಒಂದು ಅನಾದಿಕಾಲ ವಾಸನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬಂದ್ಬಿಟ್ಟಿದ್ದಾರೆ. ಯಾಕೆ? ವಿಚಾರ ಮಾಡಿಲ್ಲ ಅಷ್ಟೇ. ಇದು ಅವಿಚಾರಿತ ಸಿದ್ಧವೇ ಹೊರತು ವಿಚಾರ ಮಾಡುತ್ತಲೇ ಇಲ್ಲವಾಗ್ಬಿಡುತ್ತೆ. ಎಷ್ಟು ಕೋಟಿ ವರ್ಷದಿಂದ ಇರಲಿ, ಆದರೆ ವಿಚಾರ ಹೊರತಕ್ಕೆ ನಿಲ್ಲಲ್ಲ. ಒಂದು ಗುಹೆ ಒಳಗೆ ಕೋಟಿ ವರ್ಷದಿಂದ ಕತ್ಲೆ ಇದೆ ಅಂತ ಹೇಳಿ ಈ ಕೋಟಿ ವರ್ಷ ಬೆಳಕು ಕೊಡ್ಬೇಕು ಅದಕ್ಕೆ ಕತ್ಲೆ ಹೋಗಕ್ಕೆ. ಏನಯ್ಯ? ಮತ್ತೆ ವಿವೇಕ ವಿಚಾರ ಬಂದು ಸಮಯದಲ್ಲೇ ವಿದ್ಯೆ ಹೋಗುತ್ತೆ. ಕೋಟಿ ವರ್ಷ ಇರುವಂತಹ ವಿದ್ಯೆಗೆ ಕೋಟಿ ವರ್ಷವೇ ವಿದ್ಯೆ ಪ್ರಭಾವ ಕೊಡಬೇಕು ಅಂದ್ರೆ ಅರ್ಥ ಇದೆ ಅದಕ್ಕೆ. ಅದಾಗೋ ಸಾಧ್ಯ ಇದೆಯಾ? ಯದ್ಯಪಿ ಸುಷುಪ್ತೆ ಮುಕ್ತದುಕ್ತಂ ಕಿಮುಕ್ತಂ ಅದ್ವೈತತ್ವಂ ದ್ರಷ್ಟರೂಪತ್ವಂ ತಥಾಪಿ ಮುಕ್ತಸ್ಯಾಪಿ ಸ ಸಮಾನಃ ದ್ವಿತೀಯಾಭಾವಃ ಕುತಃ ಸರ್ವೈಕತ್ವಾತ್ ಕೇನಕಂ ಪಶ್ಯೇತಿ ಉಕ್ತಮೇವ. ಕೇನಕಂ ಪಶ್ಯೇತಿ ಚ ಉಕ್ತಮೇವ. ಅದನ್ನು ಏನಂತಾನೆ ಕಂಡಾನು ಅಂತ ಹೇಳಿದೆ ದೃಷ್ಟಾಂತಗಳು. ಆದ್ದರಿಂದ ದ್ವಿತೀಯ ವಸ್ತುವನ್ನು ಕಾಣುವುದಿಲ್ಲವೆಂದು ಹೇಳಿರುವುದೇ ಯುಕ್ತ. ಆದರೂ ಸ್ತುತಿಗಾಗಿ ಸಗುಣೋಪಾಸಕರಿಗೆ ಆಗುವ ಫಲಕ್ಕೂ ಭೋಕ್ತೃವಾದವು ನಿಜವಾಗಿ ಆತ್ಮನೇ ಆಗಿರುವುದರಿಂದ ಜ್ಞಾನಿಗೆ ಆ ಫಲವು ಆಗುವುದೆಂದು ಹೇಳಬಹುದಾಗಿದೆ ಎಂದು ಅಭಿಪ್ರಾಯ. ಯಾವ ಭೋಕ್ತೃ ಅದು ಸಂಶಯ ಗೊತ್ತಿಗೆ. ಯಾವ ಬ್ರಹ್ಮಲೋಕದ ಭೋಕ್ತೃ ಅದು ಆತ್ಮಜ್ಞಾನಿಗಿಂತ ಬೇರೆ ಅಲ್ಲ ಅವರು. ಗುರುಗಳೇ, ಇಲ್ಲಿ ಸುಷುಪ್ತಿಲಿ ಎಚ್ಚರದಲ್ಲಿ ನೀವು ಈಗ ಬುದ್ಧಿ ತಂದ್ರಲ್ಲ, ಅವಾಗ ನಾವು ಈ ವಾಕ್ಯ ಹೇಳ್ತಿರೋದು ಈ ಜೀವಾತ್ಮ, ನಾನು ಅನ್ಕೊಂಡಿರೋ ಜೀವಾತ್ಮ ಅಂತ ತಗೋಬೇಕಾ ಅಥವಾ ಬರೀ ಆತ್ಮಂಗೆ ಹೇಳ್ತಿದ್ದಾರೆ ಅಂತ ತಗೋಬೇಕಾ? ನಾನು ಜೀವಾತ್ಮನೇ. ಅಲ್ಲ, ಅವ್ರಿಗೆ ಹೇಳ್ತಿರೋದು ಅಂತ ಇದ್ ಮಾಡ್ಕೋಬೇಕಾ? ಇವಾಗ ಯಾರು ನಾನು ಅಂತ ಅನ್ಕೊಂಡಿದ್ದಾನೋ ಅವ್ರಿಗೆ ಹೇಳ್ತಾ ಇರೋದು. ನಾನು ಜೀವ ಅಂತ ಯಾರು ಅನ್ಕೊಂಡಿದ್ದಾರೋ ಅದ್ ನಿಜವಾಗಿ ಯಾರು ಕೇಳಿದ್ರೆ ಅದು ಇಲ್ಲದೆ ಇರೋದು. ಇಲ್ಲದೆ ಇರೋ ಯಾರು ಅಂತ ಕೇಳಿದ್ರೆ ಹೆಂಗ್ ಉತ್ಸಾಹ ಆಗುತ್ತೆ? ಇಲ್ಲದೆ ಇರೋದು ಅದು ಯಾವ ಭಾವನೆ ಇದೆ. ನಾನು ಅಂದ್ಕೊಂಡ್ಬಿಟ್ಟಿದ್ದಾನೆ. ಯಾರು ಅಂದ್ಕೊಂಡಿದ್ದಾರೋ ಅವರಿಗೆ ಆ ಉಪದೇಶ, ಅವ್ರಿಗೆ ಆ ವಿದ್ಯೆ ಅಂತ ಹೇಳ್ತೀವಿ ನಾವು. ವಸ್ತುತಃ ನಾನು ಇಲ್ಲ, ಅವಿದ್ಯೆಯೂ ಇಲ್ಲ. ಆದ್ರೆ ಇದೇ ಇದೆ ಅಂತ ಹಠ ಮಾಡ್ತಾ ಇರೋರಿಗೆ ಏನ್ ಮಾಡ್ತೀರಾ? ಅರ್ಥವಾಗದೆ ಇದ್ದವ್ರಿಗೆ ಏನ್ ಮಾಡ್ತೀರಾ? ನಾನಿದ್ದೀನಿ, ಅವಿದ್ಯೆ ಇದೆ ಅಂತ ಹಠ ನಿನಗೆಪ್ಪ ವಿದ್ಯೆ, ನೀನೇ ಇದೆಯಾ, ನೀನೇ ತಿಳ್ಕೊಂತ ಹೇಳ್ತೀವಿ ನಾವು. ಎಷ್ಟು ನೀವು ಏನ್ ತಿಳ್ಕೊಂಡಿದ್ರು ಅದಕ್ಕಂಥ ಉಪದೇಶ. ನಾನಿಲ್ಲ, ಅವಿದ್ಯೆ ಇಲ್ಲ ಅಂದ್ರೆ ಉಪದೇಶವೂ ಇಲ್ಲ.
ಅಂದ್ರೆ ಇಲ್ಲಿ ಕೇನಕಂ ಪಶ್ಯೆ ಇದು ಆ ನಾನು ಅನ್ಕೊಂಡಿರೋನ್ಗೇನೆ ಹೇಳ್ತಿರೋದಲ್ವಾ? ಅಲ್ಲ, ಕೇನಕಂ ಪಶ್ಯೆ ಆತ್ಮನ್ ಸ್ವರೂಪದ ಇದಕ್ಕೆ ನಾನು ಕೂಡ ಹೇಳ್ತಾ ಇಲ್ಲ. ಕೇನಕಂ ಪಶ್ಯೆ ಇದು ಆ ಸ್ವರೂಪದ ಇದು ಪರಾಮರ್ಶೆ, ಇದು ಆ ಅನುಭವ ಪರಾಮರ್ಶೆ. ಆ ಅನುಭವದಲ್ಲಿ ಇದ್ದವನಿಗೆ, ಆ ಅನುಭವದಿಂದ ಜ್ಞಾಪಕ ಮಾಡ್ಕೊಡ್ತಾ ಇದೆ. ಆ ಅನುಭವದಲ್ಲಿ ಇದ್ದವನಿಗೆ ಯಾವುದರಿಂದ ಏನಂತಾನೆ ಕಾಣುವುದು ವ್ಯವಹಾರ ಬರುತ್ತೆ. ದ್ವೈತಾತೀತವಾದ ಅನುಭವ ಅದು ಅಂತ ಹೇಳ್ತಾ ಇದ್ದಾರೆ. ಆ ಅನುಭವದ ಇಂಡಿಕೇಶನ್ ಅದು. ನಿನ್ನೆ ಹೇಗಾಯ್ತು ಪ್ರವಚನ ರುದ್ರಾಧ್ಯಾಯದ್ದು? ಗುರುಗಳೇ ತುಂಬಾ ಚೆನ್ನಾಗಾಯ್ತು. ನೀವು ಹಾಕೊಂಡಿದ್ ಪಾಯಿಂಟ್ಸ್ ಎಲ್ಲ ಎಲ್ರು ಇಷ್ಟಪಟ್ರು. ನಮ್ಗೆ ಗೊತ್ತೇ ಇರ್ಲಿಲ್ಲ ಅಂತ ಗುರುಗಳೇ. ತುಂಬಾ ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಟ್ಟಿದ್ರಿ. ನೀವು ಹೇಳ್ದಂಗೆನೆ ಹೇಳಿದೆ ನಾನು. ಅದು ಇದೊಂದು ವಿಷಯ ಹೇಳ್ಬೇಕಾಗಿತ್ತು. ಈ ರುದ್ರಹೋಮ ಆಗಲಿ, ರುದ್ರಾಭಿಷೇಕ ಆಗಲಿ, ಈ ರುದ್ರ ಎಲ್ಲವೂ ಕೂಡ ನಾವು ಪುರಾಣೋಕ್ತ ಸ್ಮೃತ್ಯುಕ್ತವೇ ಹೊರತು ವೇದೋಕ್ತ ಅಲ್ಲ. ವೇದೋಕ್ತವಾದ ರುದ್ರ ಅಂದ್ರೆ ಚರಮಾಯಾಮ್ ಇಷ್ಟಕಾಯಾಮ್ ಜ್ಯೋತಿಯ ಅಗ್ನಿಶಯದಲ್ಲಿ ಇಷ್ಟಿಕೆಯ ಮೇಲೆ ಆಡಿನ ಹಾಲು ಹೋಮ ಮಾಡೋದೇ ವೇದೋಕ್ತವಾದ ರುದ್ರ. ಈ ನಾವು ರುದ್ರಾಭಿಷೇಕ ಮಾಡೋದು, ರುದ್ರಹೋಮ ಮಾಡೋದೆಲ್ಲ ವೇದಲ್ಲೇ ರುದ್ರಹೋಮ ಹೇಳಿಲ್ಲ. ರುದ್ರಹೋಮವೆಲ್ಲ ಇದು ರುದ್ರಕಲ್ಪ ಅಂತ ಬೋಧಾಯದರು ಬೇರೆ 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 ಸ್ಮೃತಿಕಾರಲ್ಲ, ಬೇರೆ ಬೇರೆ ಸ್ಮೃತಿಕಾರಲ್ಲ. ಸ್ಮೃತಿಕಾರರಿಗೆ ಶಂಕರಾಚಾರ್ಯ ಕೋಟ್ ಮಾಡ್ಬೇಕು. ಸ್ಮೃತಿಕಾರರಿಗೆ ಶಂಕರಾಚಾರ್ಯ ಕೋಟ್ ಮಾಡಿದಾರಲ್ಲ, ಇಲ್ಲ ಬರಲ್ಲ. ಶಂಕರಾಚಾರ್ಯ ಕೋಟ್ ಮಾಡಿದ್ರೆ ಸ್ಮೃತಿಕಾರ ಒಪ್ಪಲ್ಲ ನಾವು. ಯಾಕ ಮನುಸ್ಮೃತಿ ಕೋಟ್ ಮಾಡಿದ್ದಾರೆ, ಆಪಸ್ ಸಾಕು. ಅಲ್ಲಲ್ಲಿ ಸುಮ್ಮನೆ ಎಲ್ಲ ಸಂಸ್ಕೃತ ವಾಕ್ಯವಲ್ಲ ಸ್ಮೃತಿ ವಾಕ್ಯ ಅನ್ಕೊಂಡು ಹೋಗ್ಬಿಟ್ರೆ ಅದು ಇತಿಮಿತಿ ಇಲ್ಲ ಅದಕ್ಕೆ. ಅಷ್ಟೇ ಹಳ್ಳಂಡೆ ಸ್ಮೃತಿ ಅದಲ್ಲ. ಆ ಹಳ್ಳಂಡೆ ಸ್ಮೃತಿ ಎಲ್ಲ ಕೇಳಬೇಡ. ಪ್ರಾಚೀನ ಸ್ಮೃತಿಯಲ್ಲಿ ಯಾಜ್ಞನಿಗೆ ಹೆಚ್ಚಿಲ್ಲಪ್ಪ, ಬೋಧಾನ ಇಲ್ಲ ಅಂತ. ಬೋಧಾನ ನಾನಿಲ್ಲ ಅಂತ ಹೇಳ್ತಿಲ್ಲ, ಹೇಳಿಲ್ಲ ಅಂತ ಹೇಳ್ತಿಲ್ಲ. ನಾವು ಪ್ರಾಚೀನ ಸ್ಮೃತಿಯಲ್ಲಿ ರುದ್ರಾಭಿಷೇಕವಾಗಲಿ, ರುದ್ರಹೋಮದ ವಿಚಾರವಾಗಲಿ, ಶ್ರುತಿಯಲ್ಲಾಗಲಿ ಇದು ಇಲ್ಲ ಅಷ್ಟೇ ಹೇಳ್ತಿರೋದು. ನಾನು ಎಲ್ಲೂ ಹೇಳೇ ಇಲ್ಲ, ನಾನು ಅಂತಾನೆ ಇಲ್ಲ. ಯಾವ ಸ್ಮೃತಿ ಆ ವಿಷಯ ಬೇರೆ. ಒಟ್ಟು ಬೋಧಾನ ಅಗ್ನಿಕಲ್ಪ ಅಂದ್ರೆ ಅದು ಯಾಜ್ಞನಿಕರ ಪರಾಮರ್ಶೆ ಮಾಡಿಲ್ಲ ತಮ್ಮ ಸ್ಮೃತಿ ಗ್ರಂಥದಲ್ಲಿ. 19 ಸ್ಮೃತಿಕಾರ ತಗೊಂಡಿರೋದು, ಅದ್ರಲ್ಲಿ ಬೋಧಾನ ಹೆಸರೇ ಇಲ್ಲ. ಅದಕ್ಕೆ ವ್ಯಾಖ್ಯಾನ ತಗೊಂಡ್ಬಿಟ್ರೆ ವ್ಯಾಖ್ಯಾನ ಬಿಡ್ತಾನೆ ಇರ್ತಾರೆ. ವ್ಯಾಖ್ಯಾನಕಾರಕ್ಕೆ ಇತಿಮಿತಿ ಇದೆಯಾ? ಅಲ್ಲೇ ಮಿತಾಕ್ಷರಿ ಆಗಲಿ, ಅಲ್ಪ ಮಹಾಕ್ಷರಿ ಆಗಲಿ, ಮಿತ ಮಹಾಕ್ಷರಿ ಆಗಲೇ ವ್ಯತ್ಯಾಸ ಇಲ್ಲ. ಅದೆಲ್ಲ ಪ್ರಮಾಣಕಾರಲ್ಲ, ಸ್ಮೃತಿಕಾರಲ್ಲ ಅವರು. ಚೆನ್ನಾಗಾಯ್ತು ಗುರುಗಳೇ. ಆಮೇಲೆ ಇನ್ನೊಂದಷ್ಟು ಪ್ರಶ್ನೆಗಳು ಕೊಟ್ಟಿದ್ದಾರೆ. ನಾನು ನಿಮ್ಮನ್ನ ಭೇಟಿ ಮಾಡಿ ಅದನ್ನ ತಿಳ್ಕೊ, ಅದನ್ನು ಗುರುಗಳನ್ನ ಕೇಳ್ಕೊಂಡು ಅಂತ ಹೇಳಿದ್ದಾರೆ. ಪ್ರಶ್ನೆ ಮಾಡಿದ್ರ? ಪ್ರಶ್ನೆ ಮಾಡಿದ ಇನ್ನು ಪ್ರಶ್ನೆ ಮಾಡಿ ಇದನ್ನೆಲ್ಲ ಇನ್ನ ವಿವರ ಇದೆ ತಿಳ್ಕೊ ಅಂತ ಹೇಳಿದ್ರು. ಹೌದಾ? ಆಮೇಲೆ ಸ್ವಾತಿ ಹೋಮದಲ್ಲಿ ಹೇಳ್ತಾ ಇದ್ರು ಸುಮಾರು ಸಲ ಹಿಂದೆ ಹಾಲ್ ಹಾಕಿ ಅಂತ ಹೇಳ್ತಾ ಇದ್ರು. ಹೇಳಿದ್ರು ನೋಡಿ ಇದೇ ಅರ್ಥ, ಇದಕ್ಕೋಸ್ಕರ ನಾ ಹೇಳ್ತಾ ಇದ್ದೆ ಹಾಲ್ ಹಾಕಿ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ. ಹಾಲ್ನ ಇದ್ರ ತರ ಕೊಡಿ ಅಂತ ಅಂದ್ಬಿಟ್ಟು ಹೋಮದಲ್ಲಿ ರುದ್ರರಿಗೆ ಹಾಲ್ ಕೊಡಿ ಅಂತ ಅಂದ್ಬಿಟ್ಟು ಹೇಳೋರು ಹೋಮದಲ್ಲಿ. ಅದಕ್ಕೆ ಅರ್ಥ ಹೇಳ್ತಾ ಇದ್ರು. ಇನ್ನೊಂದಷ್ಟು ಪ್ರಶ್ನೆಗಳು ಹೇಳ್ಯಾರ, ನಾ ಬಂದ್ ಮಾತಾಡ್ತೀನಿ. ಆಯ್ತಪ್ಪ, ಚೆನ್ನಾಗಾಯ್ತು ಗುರುಗಳೇ. ನೀವೇ ಹೇಳ್ಕೊಟ್ಟಿದ್ದೆಲ್ಲಾನು ನಾನು ಹೇಳ್ಕೊಟ್ಟಿದ್ದೀನಿ ಎಲ್ಲ, ನಮ್ದೆಲ್ಲ. ಅಶರೀರ ಸ್ವರೂಪೋ ಅಪಹತ ಪಾಪ್ಮಾದಿ ಲಕ್ಷಣ ಸನ್. ಅಶರೀರ ಸ್ವರೂಪೋ ಅಪಹತ ಪಾಪ್ಮಾದಿ ಲಕ್ಷಣ ಸನ್. ಪುರುಷೋ ಅಕ್ಷಿಣಿ ದೃಶ್ಯತೆ ಇತ್ಯುಕ್ತಃ ಪ್ರಜಾಪತಿನಾ. ಪ್ರಥಮೇಶ ಪುರುಷೋ ಅಕ್ಷಿಣಿ ದೃಶ್ಯತೆ ಇತ್ಯುಕ್ತಃ ಪ್ರಜಾಪತಿನಾ. ಅಶರೀರ ಸ್ವರೂಪ, ಶರೀರ ಸ್ವಭಾವವೇ ಇಲ್ಲ. ಶರೀರ ಉಪಲಕ್ಷಣ. ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ, ಕಾಲ, ದೇಶ, ನಾಮ, ರೂಪ, ಪ್ರಪಂಚ ಯಾವ ದ್ವೈತವೂ ಇಲ್ಲದೆ ಇರತಕ್ಕಂಥ ಸ್ವರೂಪ ಅದು. ಅದು ಅಪಹತ ಪಾಪ ಲಕ್ಷಣ. ಅಪಹತ ಪಾಪ ಜರೋ ಮೃತ್ಯು ಆ ಲಕ್ಷಣವನಾಗಿರ್ತಕ್ಕಂಥನಾಗಿದ್ದು ಅವನು ಕಣ್ಣು ಬರ್ತಾನೆ, ತೋರು ಬರ್ತಾನೆ ಅಂತ ಅಂದ್ಬಿಟ್ಟಲ್ಲ ಪ್ರಜಾಪತಿ. ಅದೆಂಗ್ರೆ ಸರಿ ಆಗುತ್ತೆ? ಅವನೆಂಗ್ರೆ ತೋರು ಬರ್ತಾನೆ, ಅವನೆಂಗ್ರೆ ಗೊತ್ತಾಗ್ತಾನೆ? ಅಶರೀರನಾದವನು ಅಪಹತ ಪಾಪತ್ವಾದವನು ಕಣ್ಣಲ್ಲಿ ತೋರು ಬರ್ತಾನ, ಗೊತ್ತಾಗ್ತಾನ? ಇದು ಹೆಂಗ ಸರಿ ಆಗುತ್ತೆ ಅಂತ ಪ್ರಶ್ನೆ. ತತ್ರ ಯಥಾ ಅಸೌ ಅಕ್ಷಿಣಿ ಸಾಕ್ಷಾತ್ ದೃಶ್ಯತೆ. ತತ್ರ ಯಥಾ ಅಸಾ ಅಕ್ಷಿಣಿ ಸಾಕ್ಷಾತ್ ದೃಶ್ಯತೆ ತದ್ವಕ್ತವ್ಯಮಿತಿ ಇದಮಾರಭ್ಯತೆ. ತದ್ವಕ್ತವ್ಯಮಿತಿ ಇದಮಾರಭ್ಯತೆ. ಯಾವ ರೀತಿ ಇವನು ನೇರಾಜಿ ಕಣ್ಣಲ್ಲಿ ತೋರ್ ಬರ್ತಾ ಇದ್ದಾನೋ ಅದನ್ನ ಇವಾಗ ಹೇಳಬೇಕು ಅಂತ ಹೊರಟಿದೆ ಶ್ರುತಿ. ಕಣ್ಣಲ್ಲಿ ಅವನು ನೇರಾಗಿ ಗೊತ್ತಾಗ್ತದೆ, ನೋಡುವನಾಗಿ ತಿಳಿದು ಬರ್ತಾ ಇದ್ದಾನೆ ಅಂತ ಅರ್ಥ. ಕಣ್ಣಲ್ಲಿ ಗೊತ್ತಾಗ್ತಾನೆ ಅಂದ್ರೆ ಏನರ್ಥ? ದ್ರಷ್ಟವಾಗಿ ಅರಿಯುವನಾಗಿ ಕಣ್ಣಲ್ಲಿ ತೋರ್ ಬರ್ತಾ ಇದ್ದಾನೆ.
ಅನ್ನೋದು ಹೇಗೆ ನಿಮಗೆ ಅದು ಗೊತ್ತಾಗುತ್ತದೆಯೋ, ನೇರಾಗಿ ಅದು ಅರ್ಥವಾಗುತ್ತದೆಯೋ ಅದನ್ನು ಹೇಳಬೇಕು ಅಂತೇಳಿ ಈ ಮುಂದಿನ ಖಂಡಿಕೆಯನ್ನು ಆರಂಭ ಮಾಡ್ಕೊಳ್ತಾ ಇದೆ. ತತ್ರ ಕೋ ಹೇತು ಅಖಿಲ ದರ್ಶನ ಇತಿ ಆಹಾ. ತತ್ರ ಕೋ ಹೇತು ಅಕ್ಷಿಣಿ ದರ್ಶನ ಇತಿ ಆಹಾ. ಕಾರಣ ಏನು? ಕಣ್ಣಲ್ಲಿ ಕಾಣ್ತಾನೆ ಅನ್ನೋಕೆ ಏನ್ ಕಾರಣ? ಯಾಕೆ ಕಣ್ಣಲ್ಲಿ ಕಾಣ್ಬೇಕು ಅವನು? ಕಣ್ಣಿಗೆ ಯಾಕೆ ಬಂದ? ಕಿವಿಗೆ ಯಾಕೆ ಬಂದ? ಕಿವಿಲಿ ಯಾಕೆ ಕಾಣ್ತಾನೆ? ಕಣ್ಣಲ್ಲಿ ಯಾಕೆ ಕಾಣ್ತಾನೆ ಅಂತ ಕೇಳಿದಕ್ಕೆ ಶ್ರುತಿ ಹೇಳುತ್ತೆ, ಸದೃಷ್ಟಾಂತೋ ಯಥಾ ಸದೃಷ್ಟಾಂತೋ ಯಥಾ ಪ್ರಯೋಗ್ಯ ಪ್ರಯೋಗ್ಯ. ದೃಷ್ಟಾಂತ ಆಗಬೇಕು, ಯಥಾ ಪ್ರಯೋಗ್ಯ ಮಾಡಬೇಕು. ಆ ದೃಷ್ಟಾಂತವು ಹೇಗೆ ಪ್ರಯೋಗ್ಯವು ಅಂದಿದೆ. ಪ್ರಯೋಗ್ಯವು ಏನು? ಪ್ರಯೋಗ್ಯ ಪರೋವ ಸ ಶಬ್ದ. ಪ್ರಯೋಗ್ಯ ಬರೋವಾ ಸ ಶಬ್ದ. ಅದ ಸದೃಷ್ಟಾಂತ ಮಾಡಿದ್ರು ಸಪ್ರಯೋಗ್ಯ ಅಂತ ಮಾಡ್ಕೊಳ್ಳಿ ಅಂತ ಇದೆ ಭಾಷೆಗಾರರು. ಆ ಸಹಾನ ಶಬ್ದವನ್ನ ದೃಷ್ಟಾಂತ ಕನ್ವಯ ಮಾಡಿಯೂ ವ್ಯಾಖ್ಯಾನ ಮಾಡ್ಬೋದು. ಆ ಪ್ರಯೋಗ್ಯವು ಅಂತೇಳಿ, ಪ್ರಯೋಗ್ಯ ಅಂದ್ರೆ ಯಾವುದು? ಎತ್ತು ಕುದುರೆ, ಅದಕ್ಕೆ ಪ್ರಯೋಗ್ಯ ಅಂತಾರೆ. ಪ್ರಯುಜ್ಯತೆ ಇತಿ ಪ್ರಯೋಗ್ಯ ಅಶ್ವೋ ಬಲಿವರ್ಧೋ ವಾ. ಪ್ರಯುಜ್ಯತೆ ಇತಿ ಪ್ರಯೋಗ ಅಶ್ವೋ ಬಲಿರ್ವರ್ಧೋ ವಾ. ಯಾವುದನ್ನ ಗಾಡಿಗೆ ಹೂಡುತ್ತೇವೋ, ಹೂಡೋದು ಪದ ಕೇಳಿದ್ದೀರಾ? ಗಾಡಿಗೆ ಎತ್ತನ್ನು ಹೂಡುತ್ತಾರೆ, ಈ ಜಟಕಾ ಬಂಡಿಗೆ ಕುದುರೆಯನ್ನು ಹೂಡುತ್ತಾರೆ. ಹೂಡೋದು ಯಾವುದನ್ನು ಹೂಡುತ್ತೇವೋ ಆ ಹೂಡಿಸಿಕೊಂಡ್ರೆ ಪ್ರಯುಜ್ಯತೆ ಐತಿ ಪ್ರಯೋಗ. ಹೂಡಲ್ಪಡುತ್ತದೆ ಅಂದರೆ ಪ್ರಯೋಗ್ಯ. ಕುದುರೆ ಆಗ್ಬೋದು, ಬಲಿವರ್ಧನೆ ಎತ್ತು ಆಗ್ಬೋದು, ಯಾವುದೆಲ್ಲ ಆಗ್ಬೋದು. ಯಾವುದನ್ನು ಹೂಡ್ತೀವೋ ಅದು ಪ್ರಯೋಗ್ಯ. ಅಶ್ವವ ಬಲಿವರ್ಧೋವ ಅಂತ. ಯಥಾಲೋಕೆ ಆಚರತ್ಯನೇನೆ ತ್ಯಾಚರಣ ರಥೋವ ಅನೋವ. ಆಚರತ್ಯನೇನೇತ್ಯಾಚರಣ ರಥೋ ಅನೋವ. ಹೇಗೆ ಲೋಕದಲ್ಲಿ ಯಾವುದರಿಂದ ಓಡಾಡುತ್ತಾನೋ ಅದಕ್ಕೆ ಆಚಾರ ಅಂತ ಹೇಳ್ತಾರೆ. ಆಚರತಿ ಯಾವುದೋ ರಥ ಆಗ್ಬೋದು, ಅನ ಅಂದ್ರೆ ಬಂಡಿ, ಗಾಡಿ. ಅಲ್ಲೇ ಯಾವ ಶಬ್ದ ಅದೋ? ಅನಹ ಅಂದ್ರೋ ಸಕಾರ ಅಂತ ಕಣ. ಹಾ, ಅನಹ, ಅನಸಿ, ಅನಾಂಸಿ. ಬಂಡಿ, ಗಾಡಿ. ಹಿಂದಿನ ಕಾಲದ್ದು ಅದು ಹಾರೆಗೋಲಿರ್ತಕ್ಕಂತಹ, ಪುಟ್ಟಿ ಇರ್ತಕ್ಕಂತಹ ಮರದ ಕಾಲಿತ್ತಲ್ಲ, ಅದಕ್ಕೆ ತುದೀಲಿ ಕಬ್ಬಿಣದ್ದು ಮುಂದೆ ಇದು ಹಾಕ್ತಾರೆ. ಹಳಿ ಕಬ್ಬಿಣದ ಹಳಿ ಹಾಕ್ಬಿಟ್ಟು ಚಕ್ರ ಮಾಡಿ ಗಾಡಿ ಮಾಡ್ತಿದ್ರು. ಆ ಗಾಡಿ ಆದ್ರೂ ಆಚರಣ ಅಂತ ಅನ್ಬಹುದು, ಅಥವಾ ರಥವನ್ನಾದ್ರೂ ತಗೋಬಹುದು ಅಂತಾರೆ. ಕುದುರೆ ಆದ ರಥ, ಎತ್ತಾದ ಗಾಡಿ. ಏನು ಆಚರಣ? ಆಚರಣೆಯುಕ್ತ. ತಸ್ಮಿನ್ ಆಚರಣೆಯುಕ್ತ ತದಾಕರ್ಷಣಾಯ. ತಸ್ಮಿನ್ ಆಚರಣೆಯುಕ್ತ ತದಾಕರ್ಷಣಾಯ. ಆಚರಣೆಯಲ್ಲಿ ಆ ಗಾಡಿಯಲ್ಲಿ ಅಥವಾ ಆ ರಥದಲ್ಲಿ ಹೂಡಿದ್ದಾಗಿರುವ ಕುದುರೆ ಆಗ್ಬೋದು, ಎತ್ತ. ಯಾತಕ್ಕೆ ಹೂಡಿದೆ? ಆಕರ್ಷಣಾಯ, ಎಳೆಯೋದಕ್ಕೋಸ್ಕರವಾಗಿ. ಎಳೆಯೋದಕ್ಕೋಸ್ಕರ ಹೂಡಿರೋದಿಲ್ಲ. ಏವಮಸ್ಮಿನ್ ಶರೀರೆ ರಥಸ್ಥಾನೀಯೇ ಪ್ರಾಣಃ ಪಂಚವೃತ್ತಿ. ಏವಮಸ್ಮಿನ್ ಶರೀರೆ ರಥಸ್ಥಾನೀಯೇ ಪ್ರಾಣಃ ಪಂಚವೃತ್ತಿ. ಮನೋಬುದ್ಧಿ ಸಂಯುಕ್ತ ಪ್ರಜ್ಞಾತ್ಮ. ಇಂದ್ರಿಯ ಮನೋಬುದ್ಧಿ ಸಂಯುಕ್ತ. ಶರೀರ ಅಲ್ಲ, ಇಂದ್ರಿಯ ಮನೋಬುದ್ಧಿ ಸಂಯುಕ್ತ ಪ್ರಜ್ಞಾತ್ಮ. ಏಕೆ ಶರೀರ? ವಿಜ್ಞಾನ ಕ್ರಿಯಾಶಕ್ತಿ ದ್ವಯ ಸಮೂರ್ಛಿತಾತ್ಮ. ವಿಜ್ಞಾನ ಕ್ರಿಯಾಶಕ್ತಿ ದ್ವಯ ಸಮೂರ್ಛಿತಾತ್ಮ. ಯುಕ್ತ. ಕರ್ಮ ಫಲೋಪಭೋಗ ನಿಮಿತ್ತಂ ನಿಯುಕ್ತ. ಸ್ವಕರ್ಮ ಫಲೋಪಭೋಗ ನಿಮಿತ್ತಂ ನಿಯುಕ್ತ. ಹೇಗೆ ರಥಕ್ಕೋ ಬಂಡಿಗೋ ಕುದುರೆಯನ್ನೋ ಎತ್ತನ್ನು ಹೂಡುತ್ತಾರೋ ಅದೇ ರೀತಿ ಈ ಶರೀರ ಅನ್ನೋ ರಥದಲ್ಲಿ ರಥಸ್ಥಾನೀಯ ಹಿರಿದೆ. ಪ್ರಾಣ ಅನ್ನುವಂತಹ ಒಂದು ಇದು ಕುದುರೆ ಅಥವಾ ಎತ್ತು, ಅದು ಪಂಚವೃತ್ತಿ. ಪಂಚವೃತ್ತಯ ಯಸ್ಯ ಸಹ. 5 ವೃತ್ತಿಗಳು ಯಾವ ಪ್ರಾಣವೋ ಆ ಪಂಚವೃತ್ತಿ ಪ್ರಾಣ. ಅವನು ಇಂದ್ರಿಯ ಮನಸ್ಸು ಬುದ್ಧಿ ಅವನು ಕೂಡ್ಕೊಂಡವನಾಗಿದ್ದಾನೆ. ಅವನ್ನ ಪ್ರಜ್ಞಾತ್ಮ ಅಂತೂ ಕರೀದೆ. ಆ ಪ್ರಾಣ ಪ್ರಜ್ಞಾತ್ಮ ಅಂತ, ಪ್ರಾಣವಸ್ತು ಪ್ರಜ್ಞಾತ್ಮ ಕರೀದೆ. ಅವನು ವಿಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಎರಡರಿಂದ ಸಮೂರ್ಛಿತ ಅಂದ್ರೆ ಆಕಾರಗೊಂಡ ಸ್ವರೂಪದವನು ಅಂತ. ವಿಜ್ಞಾನ ಶಕ್ತಿ ಅರಿವು ಮತ್ತೆ ಕ್ರಿಯೆ. ಬುದ್ಧಿಯಲ್ಲಿ ಕ್ರಿಯೆಯೂ ಇದೆ, ಬುದ್ಧಿಯಲ್ಲಿ ಅರಿವು ಇದೆ. ಕ್ರಿಯಾಪ್ರಧಾನ ಬುದ್ಧಿ ತಗೊಂಡ್ರೆ ಅದು ಪ್ರಾಣ, ಅರಿವಿನ ಪ್ರಧಾನ ತಗೊಂಡ್ರೆ ಅದು ವಿಜ್ಞಾನ. ಹಿರಣ್ಯಗರ್ಭ ಸಮಷ್ಟಿ ಪ್ರಾಣಾತ್ಮನೂ ಹೌದು, ಸಮಷ್ಟಿ ವಿಜ್ಞಾನಾತ್ಮನ ಮನೋತ್ಮನೂ ಹೌದು. ಪ್ರಾಣ ಹಾಗೆ ಹಿರಣ್ಯಗರ್ಭ ತತ್ವದಿಂದ ಸಮಷ್ಟಿ ಕ್ರಿಯಾತ್ಮಕನು, ಸಮಷ್ಟಿ ಜ್ಞಾನಾತ್ಮಕನು, ಮನಾತ್ಮಕನು, ಸಮಷ್ಟಿ ಮನಾತ್ಮಕ. ಮನಸ್ಸು ಅದು ಬುದ್ಧಿ. ಹಾಗಾಗಿ ವಿಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಈ ಎರಡರ ಇದರಿಂದ ಸಮೂರ್ಛಿತ ಅಂದ್ರೆ ಆಕಾರಗೊಂಡ ಒಂದು ಆತ್ಮನು ಸ್ವರೂಪದವನು. ಆ ಪ್ರಾಣನು ಇಲ್ಲಿ ಯುಕ್ತನಾಗಿದ್ದಾನೆ. ಯುಕ್ತನೇ ಹೂಡಲ್ಪಟ್ಟಿದ್ದಾನೆ ಅಂತ.
ಈ ಶರೀರವೆಂಬ ರಸಕ್ಕೆ 5 ವೃತ್ತಿಯನ್ನುಳ್ಳಂತಹ ಪ್ರಾಣವೆಂಬ ಕುದುರೆ, ಪ್ರಾಣವೆಂಬ ಎತ್ತು ಈ ಶರೀರಕ್ಕೆ ಹೂಡಲ್ಪಟ್ಟಿದೆ, ಹೂಡಿದೆ ಅಂತ ಪ್ರಾಣ ಹೂಡಿಸ್ಕೊಂಡಿದ್ದಾನೆ. ಯಾತಕ್ಕಾಗಿ? ಸ್ವಕರ್ಮ ಫಲೋಪಭೋಗ ನಿಮಿತ್ತ, ತಾನು ಮಾಡಿದ್ದಾದ ಕರ್ಮದ ಫಲವನ್ನು ಅನುಭವಿಸುವುದು ನಿಮಿತ್ತವಾಗಿ ಬಂದಿದ್ದಾನೆ ಅವನು. ಈ ಜೀವಪ್ಪ ತಾನು ಮಾಡಿದ ಪುಣ್ಯ ಪಾಪವನ್ನು ಅನುಭವಿಸ್ಬೇಕಾದ್ರೆ ಈ ದೇಹಕ್ಕೆ ಬರಬೇಕು, ದೇಹದಲ್ಲಿ ಪ್ರಾಣ ಇರಬೇಕು, ಪ್ರಾಣನಿಗೆ ವಿಜ್ಞಾಶಕ್ತಿ ಕ್ರಿಯಾಶಕ್ತಿ ಇರಬೇಕು. ಆವಾಗ ಆ ಜೀವಪ್ಪ ಸುಖವನ್ನು ದುಃಖವನ್ನು ಅನುಭವಿಸ್ತಾ ಇರ್ತಾನೆ ಪ್ರಾಣ ಇರುವವರೆಗೂ. ಯಾವದಸ್ಮಿನ್ ಶರೀರೇ ಪ್ರಾಣೋ ವಸತಿ ತಾವದಾಯುಹು ಅಂತ. ಎಲ್ಲಿವರೆಗೆ ಪ್ರಾಣ ಇಲ್ಲಿ ವಾಸವಾಗಿರ್ತಾನೋ ಅಲ್ಲಿವರೆಗೆ ಆಯುಷ್ಯ, ಅಲ್ಲಿವರೆಗೆ ಇನ್ನು ಕರ್ಮಫಲಭವನ್ನು ಅನುಭವಿಸ್ತಾ ಇರ್ತಾನೆ. ಹೊಸದಾದ ಪುಣ್ಯಪಾಪ ಕರ್ಮವನ್ನು ಮಾಡ್ತಾನೂ ಇರ್ತಾನೆ, ಹಿಂದಿನ ಪುಣ್ಯಪಾಪ ಫಲವನ್ನು ಅನುಭವಿಸ್ತಾನೂ ಇರ್ತಾನೆ. ಎರಡೂ ಉಂಟು. ಹೊಸ ಹೊಸ ಪುಣ್ಯ ಪಾಪಗಳನ್ನು ಮಾಡೋದು ಉಂಟು, ಹಳೆಯ ಪುಣ್ಯ ಪಾಪಗಳನ್ನು ಅನುಭವಿಸೋದು ಅನ್ನೋದು ಉಂಟು. ನಮಗೆ ಜ್ವರ ಗಿರ ಬಂದರೆ ಏನೋ ಪಾಪ ಫಲ, ಹಾಗೆ ಕಾರ್ ಸಿಕ್ತು, ಬಂಗಾರ ಸಿಕ್ತು, ಮನೆ ಸಿಕ್ತು, ಇನ್ನೊಂದು ಸಿಕ್ತು ಅಂದರೆ ಪುಣ್ಯ ಫಲ. ಈ ಪುಣ್ಯ ಫಲ ಪಾಪ ಫಲ ಬರ್ತಾನೆ. ಹಾಗೆ ಈಗಲೂ ಅಷ್ಟೇ ಪೂಜೆ ಪುರಸ್ಕಾರ ಅದಕ್ಕೆ ಮಾಡಿದ್ರೆ ಪುಣ್ಯ ಮಾಡ್ತಾ ಹೋಗ್ತಾನೆ. ಏನು ಬೈದು ಹೊಡೆದು ತಿಂದು ಮಾಡಿದ್ರೆ ಪಾಪ ಮಾಡ್ತಾ ಹೋಗ್ತಾನೆ. ಪುಣ್ಯ ಪಾಪಗಳನ್ನು ಮಾಡೋದು, ಪುಣ್ಯ ಪಾಪಗಳನ್ನು ಅನುಭವಿಸೋದು ಎರಡೂ ಉಂಟು ಈ ಜೀವನಿಗೆ. ಎರಡಕ್ಕೂ ಈ ದೇಹೇಂದ್ರಿಯ ಮನೋಬುದ್ಧಿಯುಕ್ತವಾದ ಪ್ರಾಣನೇ ಕಾರಣ. ಪ್ರಾಣ ಬಂದಿರ್ಬೇಕು. ಗುರುಗಳೇ, 5 ವೃತ್ತಿಯಿಂದ ಪ್ರಾಣ ಹೂಡಲ್ಪಟ್ಟಿದ್ದಾನೆ ಅಂದ್ರೆ ಪಂಚಪ್ರಾಣಗಳು ಅಂತಾನ? ಹೌದು, ಪ್ರಾಣಾಪಾನ ವ್ಯಾನೋದಾನ ಸಮಾನ. ಆ ಪ್ರಾಣದೇ 5 ವೃತ್ತಿ. ಅದು ಕಸ್ಮಿನ್ ಅಹಂ ಉತ್ಕ್ರಾಂತೆ ಉತ್ಕ್ರಾಂತೋ ಭವಿಷ್ಯಾಮಿ, ಕಸ್ಮಿನ್ ವಾಹಂ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮೀತಿ. ಕಸ್ಮಿನ್ ವಾಹಂ ಉತ್ಕ್ರಾಂತೆ ಉತ್ಕ್ರಾಂತೋ ಭವಿಷ್ಯಾಮಿ, ಕಸ್ಮಿನ್ ವಾ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮೀತಿ. ಈಶ್ವರೇಣ ರಾಜ್ಞೇವ, ಈಶ್ವರೇಣ ರಾಜ್ಞೇವ ಸರ್ವಾಧಿಕಾರಿ ದರ್ಶನ ಶ್ರವಣ ಚೇಷ್ಟಾ ವ್ಯಾಪಾರೇ ಅಧಿಕೃತಃ. ದರ್ಶನ ಶ್ರವಣ ಚೇಷ್ಟಾ ವ್ಯಾಪಾರೇ ಅಧಿಕೃತಃ. ಅಷ್ಟೋಪನಿಷತ್ತಲ್ಲಿ ಒಂದು ವಾಕ್ಯ ಇದೆ. ಆ ಪರಮಾತ್ಮ ಯೋಚನೆ ಮಾಡಿದಂತೆ, ಈ ದೇಹದಲ್ಲಿ ಯಾರು ಎದ್ದು ಹೋದ್ರೆ ನಾನೇ ಎದ್ದು ಹೋದವನಿಗೆ ಆಗ್ತೀನೋ, ಯಾರಿದ್ರೆ ನಾನಿದ್ದವನಾಗ್ತೀನೋ ಅಂಥವ್ನು ಸೃಷ್ಟಿ ಮಾಡ್ತೀನಿ ಅಂದ್ಕೊಂಡು ಪ್ರಾಣ ಸೃಷ್ಟಿ ಮಾಡ್ಕೊಂಡ. ಪ್ರಾಣ ಇದ್ರೆ ನಾನು ಇದ್ದೀನಿ ಅಂತ ಅನ್ಸ್ಕೊಳ್ತೀನಿ, ಪ್ರಾಣ ಹೋಯ್ತೋ ಆಯ್ತು ಜೀವ ಹೋಯ್ದಾ ಅಂತ ಅನ್ಸ್ಕೊಳ್ತಾನೆ. ವಸ್ತುತಃ ಜೀವನಿಗೆ ಹೋಗೋದು ಇಲ್ಲ, ಬರೋದು ಇಲ್ಲ. ಹೋಗೋದು ಬರೋದೆಲ್ಲ ಪ್ರಾಣಗಳಿಗಿದೆ. ಅಂಥ ಪ್ರಾಣ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಈ ರೀತಿ ಈಶ್ವರ ಸೃಷ್ಟಿ ಮಾಡಿದ ಪ್ರಾಣನನ್ನ. ಯಾವುದಂತೆ? ರಾಜ ಚಕ್ರವರ್ತಿ ಸರ್ವಾಧಿಕಾರಿಯಾದವನನ್ನು ಯಾವ ರೀತಿ ಒಂದು ಗೊತ್ತು ಮಾಡ್ತಾನೋ ಆ ರೀತಿ ಈ ಸರ್ವಾಧಿಕಾರಿಯಾದ ಪ್ರಾಣನನ್ನ ಈ ಪರಮಾತ್ಮ ಸೃಷ್ಟಿ ಮಾಡ್ಕೊಂಡು. ಈ ಜೀವನಿಗೆ ಈ ಪ್ರಾಣ ಸರ್ವಾಧಿಕಾರಿ ಇದ್ದಂಗೆ ಇದ್ದಾನೆ. ಎಲ್ಲ ಪ್ರಯೋಜನ ಮಾಡ್ಕೊಳ್ಳುವವನು ಅವನು. ಈ ಜೀವನು ಈ ಪ್ರಾಣ ಮೂಲಕವಾಗಿ ನೋಡೋದು, ಕೇಳೋದು, ಯೋಚನೆ ಮಾಡೋದು, ತಿಳ್ಕೊಳ್ಳೋದು ಮುಂತಾದ ಚೇಷ್ಟೆ ಪಾಲಕ ಅಧಿಕಾರಿಯಾಗಿದ್ದಾನೆ. ಸ್ವತಃ ಜೀವನದಲ್ಲಿ ನೋಡೋದು ಕೇಳೋದು ಏನೂ ಇಲ್ಲ. ಪ್ರಾಣ ಸಂಬಂಧದಿಂದ, ಬುದ್ಧಿ ಸಂಬಂಧದಿಂದ ಇದೆಲ್ಲ ಬರುತ್ತೆ. ಆ ಚೇಷ್ಟೆಗೆ ಅಧಿಕಾರಿ ಆಗ್ತಾನೆ. ಅಧಿಕಾರನ ಫಿಟ್ಟು ತಕ್ಕವನು, ಯೋಗ್ಯನಾಗ್ತಾನೆ. ರಿಯಲಿ ಕೇಳೋದಾದ್ರೆ ಏನು ಮಾಡ್ತಾನೂ ಇಲ್ಲ, ಮಾಡೋದು ಇಲ್ಲ, ಮಾಡೋ ಸ್ವಭಾವವೇ ಇಲ್ಲ, ಎಂಥದ್ದು ಮಾಡೋದಿಲ್ಲ. ಆದರೆ ಏನು ಮಾಡ್ತೀರಾ? ಅವಿದ್ಯೆ ಇರುವವರಿಗೆ, ಪ್ರಾಣ ಸಂಬಂಧ ಇರುವವರಿಗೆ, ಪುಣ್ಯ ಪಾಪ ಸಂಬಂಧ ಇರುವವರಿಗೆ ದೇಹಾದಿಗಳು ಸ್ಥೂಲವಾಗಿರೋದು, ಸೂಕ್ಷ್ಮವಾಗಿರೋದು ಉಂಟೇ ಉಂಟು. ವ್ಯಕ್ತವಾಗ್ತದೆ, ಇಲ್ಲ ಅವ್ಯಕ್ತವಾಗ್ತಾನೆ. ದೇಹ ಪ್ರಾಬ್ಧ ಮುಗಿತು, ದೇಹ ಬಿಟ್ಟು ಹೋದ ಅಂದ್ರೆ ಅವ್ಯಕ್ತನಾದ. ಮತ್ತೆ ವೃಷ್ಟಿ ಮೂಲಕ ಬಂದು, ಮಳೆ ಬಂದು, ಆಹಾರ ಸೇರ್ಕೊಂಡು ತಂದೆ ಹೊಟ್ಟೆಗೆ ಹೋಗಿ ತಾಯಿ ಹೊಟ್ಟೆಗೆ ಬಂದು ಮತ್ತೆ ವ್ಯಕ್ತನಾಗ್ತಾನೆ. ವ್ಯಕ್ತಿ ಪಿಳಿ ನೋಡ್ತಾ ಕೂತ್ಕೊಳ್ತಾನೆ ಪ್ರಪಂಚವನ್ನ. ಪಿಳಿಯಾಗಿ ಅದೇನು ಇದೇನು ಅಂತ ಹೇಳಿ. ಆ ಮಕ್ಕಳಂತೂ ನಾಯಿ ನೋಡ್ಬೇಕಾದ್ರೆ ಕಾಗೆ ನೋಡಿ ಹೆಂಗೆ ನೋಡ್ತಾ ಗೊತ್ತಾ? ದುರ್ಗುಟ್ಟಿ ನೋಡ್ತಾ ಇರುತ್ತೆ, ಏನೋ ಸರಿ. ಸ್ವಲ್ಪ ಆಮೇಲೆ ಅದು ಅಭ್ಯಾಸ ಬಿಡುತ್ತೆ. ಹೀಗೆ 10, 20 ವರ್ಷ ಆಯ್ತು, 30 ವರ್ಷ ಆಯ್ತು, 50 ಆಯ್ತು, 70, 80 ಗೊಟಕ್ ಅಂತಾನೆ. ಮತ್ತೆ ಇನ್ನೊಂದು ಶರೀರಕ್ಕೆ ಬಂದಾನೆ. ಹೇಗೆ ಚಿನ್ನವಾರ ಹಳೇ ಚಿನ್ನವನ್ನ ತಗೊಂಡು ನೆಕ್ಲೆಸ್ ಕರಗಿಸಿ ಹೊಸ ಇನ್ನೊಂದು ಪ್ಯಾಟರ್ನ್ ಮಾಡ್ಕೊಡ್ತಾನೆ. ಅದೇ ಚಿನ್ನ. ಹಾಗೆ ಇದೇ ಪಂಚಭೂತಗಳಿಂದ ಇದ್ಕೊಂಡು, ಇದೇ ಜೀವಪ್ಪ, ಇದೇ ಪುಣ್ಯ ಪಾಪಗಳ ಮುಂತಾಗಿ ಈ ಪ್ಯಾಟರ್ನ್ ಬಿಟ್ಕೊಂಡು ಇನ್ನೊಂದು ಪ್ಯಾಟರ್ನ್ ಮಾಡ್ಕೊಡ್ತಾನೆ. ಇದ್ಯಾಕೋ ಹಳೇದಾಯ್ತುಕೊಂಡ್ರೆ, ಇದ್ಯಾಕೋ ಕಣ್ಣು ಕಾಣ್ತಾ ಇಲ್ಲ, ಹಲ್ಲೆಲ್ಲ ಉದುರೋಯ್ತು, ಕಿವಿ ಕೇಳಿಸಲ್ಲ, ವಯಸ್ಸಾಯ್ತು, ಆಯ್ತು, ಬೇಡ ಈ ಪ್ಯಾಟರ್ನ್ ಅಂತ ಅಂತಾನೆ. 70ಕ್ಕೋ 80ಕ್ಕೋ ಕೆಡವುತ್ತಾನೆ, ಹೋಗ್ತಾನೆ, ಇನ್ನೊಂದು ಪ್ಯಾಟರ್ನ್ ಮಾಡ್ಕೊಳ್ತಾನೆ. ಹೊಸ ಹಂದಿಯೋ, ಕತ್ತೆಯೋ, ನಾಯಿ ಮರಿಯೋ ಏನೋ ಆಗ್ತಾನೆ. ಇಲ್ಲ ಪುಣ್ಯ ಪಾಪ ಚೆನ್ನ ಪುಣ್ಯ ಇದೆ, ಮನುಷ್ಯನಾಗಿಯೋ ದೇವತೆ ಹೊಡ್ತಾನೆ. ಏನು ಹೇಳೋಕ್ಕಾಗಲ್ಲ. ಅದು ಕರ್ಮಾನುಸಾರವಾಗಿ ಜನ್ಮ ಬರ್ತಾ ಇರುತ್ತೆ. ಹಿಂಗೆ ಎಷ್ಟು ಸಲ ಬಂದಾಗಿದೆಯೋ, ಮುಂದಿನ ಎಷ್ಟು ಸಲ ಬರುತ್ತೋ ಗೊತ್ತಿಲ್ಲ. ಮುಂದೆ ಬರೋಲ್ಲ ಬಿಡಿ, ಹಿಂದೆ ಬಂದಾಗಿರೋದು ಹೇಳಿ. ಶಂಕರ ಭಾಷೆ ಹೋದ್ಮೇಲೆ ಜನ್ಮ ಅಂದ್ರೆ ಅರ್ಥ ಏನು? ಸಾಧ್ಯವೇ ಇಲ್ಲ, ಬರೋಕ್ಕೆ ಸಾಧ್ಯವೇ ಇಲ್ಲ.
ನೋಡೋದು, ಕೇಳೋದು, ತೊಳೋದು, ಶ್ರಮ ತಿಳ್ಕೊಳ್ಳೋದು ಮುಂತಾದ ವ್ಯಾಪಾರಕ್ಕೆ ಅಧಿಕಾರಿ ಆಗ್ತದೆ. ತಸ್ಯೈವತು ತಸ್ಯೈವತು ಮಾತ್ರಿಕ ದೇಶ ಮಾತ್ರೈಕದೇಶಃ ಚಕ್ಷುರಿಂದ್ರಿಯಂ ಚಕ್ಷುರಿಂದ್ರಿಯಂ ರೂಪೋಪಲಬ್ಧಿದ್ವಾರಭೂತಂ. ಲೋಕೋ ಅದೇ ಪ್ರಾಣಕ್ಕೆ ಮನಸ್ಸಿಗೆ ಒಂದ್ ಮಾತ್ರೆ, 10 ಮಾತ್ರೆ ಇದೆಯಲ್ಲ, ಕರ್ಮೇಂದ್ರಿಯ 5, ಜ್ಞಾನೇಂದ್ರಿಯ 5, ಅದರಲ್ಲಿ ಒಂದು ಮಾತ್ರೆ ಚಕ್ಷುರಿಂದ್ರಿಯ, ರೂಪೋಪಲಬ್ಧಿ, ರೂಪವನ್ನು ಅರಿಯೋದು ಅನ್ನುವಂತಹ ಪ್ರಯೋಜನಕ್ಕಾಗಿ ಇರತಕ್ಕಂತಹ ಒಂದು ಇಂದ್ರಿಯ. ಅಲ್ಲಿಗೆ ಬರ್ತಾರೆ. ಬಲುಮಟ್ಟಿಗೆ ಈ ಜೀವಪ್ಪ ವ್ಯವಹಾರದಲ್ಲಿ ಕಣ್ಣಲ್ಲೇ ಜಾಸ್ತಿ ಇರೋದು. ಕೇಳುವಾಗ ಮಾತ್ರ ಕಿವಿ ಹೋಗ್ತಾನೆ, ಮೂಸುವಾಗ ಮಾತ್ರ ಮೂಗಿಗೆ ಬರ್ತಾನೆ, ಆಯಾ ಕ್ರಿಯೆ ಮಾಡೋ ಅಲ್ಲಿ ಹೋಗ್ತಾನೆ. ಯಾವ ಕ್ರಿಯೆ ಮಾಡದೇ ಇದ್ದಾಗ ಸುಮ್ಮನೆ ಕಣ್ಣಲ್ಲಿ ಅಲ್ಲಿ ನೋಡ್ತಾ ಇರ್ತಾರೆ. ಕಣ್ಣಲ್ಲಿ ಅದರ ವ್ಯವಹಾರದಲ್ಲಿ ಕಣ್ಣು ಬಹಳ ಮುಖ್ಯ. ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ ಅಂತ. ಅದು ಸುಮ್ಮನೆ ಕೂತೀವಿ, ಯಾಕೋ ಜಿರ್ಲೆ ಬಂತು ಇಲ್ಲಿ, ಜಿರ್ಲೆ ಬಂತು, ಕಸ್ಬಕ್ಕೆ ಹೊಡಿ ಓಡಿಸೋತಾರೆ. ಹಲ್ಲಿ ಬಂತು, ಎದ್ದು ಓಡುವ ಆ ಕಡೆಗೆ. ಜಿರ್ಲೆ ಬಂತು, ಹಲ್ಲಿ ಬಂತು, ಇಲ್ಲಿ ಬಂತು. ಹಾಗೆ ಇನ್ಯಾರೋ ಬರಿ 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 ಅಂತ ಕೂಗ್ತಾನೆ. ಕಣ್ಣು ಮಾತ್ರ ಒಂದು ಇದು ಓಪನ್ ವಿಂಡೋ, ಅದು ತೆರೆದ ಕಿಟಕಿ. ತೆರೆದ ಕಿಟಕಿಯಾಗಿ ಎಲ್ಲ ವ್ಯವಹಾರ ಮಾಡಕ್ಕೆ ಅನುಕೂಲವಾಗುತ್ತಾ. ಆದರೆ ಆ ಕಣ್ಣಲ್ಲಿ ಇದ್ರೂ ಕೂಡ ಗಾಢವಾಗಿ ಏನೋ ಯೋಚನೆ ಮಾಡ್ತಿದ್ರೆ ಕಣ್ಣಲ್ಲಿ ಬಿಟ್ಟಿನ ಏನು ಕಾಣ್ತಾನೆ ಇರಲ್ಲ. ಯಾವ ಯೋಚನೆ ಮಾಡಿದ್ರೆ ಯೋಚನೆ ಮುಳುಗ್ಬಿಟ್ಟಿರ್ತಾನೆ. ಆದರೆ ನೋಡೋ ಮಾತ್ರ ಕಣ್ಣು ಎಷ್ಟು ಫಾಸ್ಟ್ ಬರ್ತಾನೆ ಗೊತ್ತಾ ಕಣ್ಣಿಗೆ. ನೋಡ್ರಿ ಇದನ್ನ ಹೇಗೆ ನೋಡ್ರಿ, ಕೊಡಿ 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 ಹೀಗೆ ನೋಡ್ತಾನೆ. ಹೌದು ಕಣ್ಣಿಗೆ ಬಂದ. ಈಗ ಕೇಳ್ತಾನೆ, ಇನ್ನು ಕೇಳ್ಸತ್ತ ಈ ವಾಚ್ ಶಬ್ದ ಟಿಕ್ ಟಿಕ್ ಕೇಳ್ಸತ್ತಾನೆ. ಕೊಡಿ ನೋಡಿದ್ರೆ ಕಿವಿಗೆ ಬರ್ತಾನೆ. ಕೇಳಿಸ್ತಾನೆ ಕಣ್ರಿ, ಕಿವಿಗೆ ಬರ್ತಾನೆ. ಮೂಸು ನೋಡಿ, ಹೂ ಹೇಗಿದೆ ನೋಡಿ ಅಂತಾನೆ ಮುಳುಗಿ ಬರ್ತಾನೆ. ಆಯಾ ಕಾಲಕ್ಕೆ ಆಯಾ ಇಂದ್ರಿಯಕ್ಕೆ ಬರ್ತಾನೆ ಆ ಜೀವಪ್ಪ ಮನೋಪಾಧಿ ಮೂಲಕವಾಗಿ. ಸ್ವತಃ ಅವನು ತಾನು ಏನೂ ಅಲ್ಲ, ತಾನು ಕೇವಲನಾಗಿದ್ರು ಕೂಡ ಅವಿದ್ಯೆಯಿಂದ ಅಭಿಮಾನದಿಂದ ಉಪಾಯ ಸಂಪರ್ಕವಾಗಿ ಹೋಗ್ತಾ ಇದ್ದಾನೆ. ಆದರೆ ಕಣ್ಣು ರೂಪೋಪಲಬ್ಧಿಗೆ ದ್ವಾರ ಜಾಸ್ತಿ ಅಲ್ಲೇ ಇದು ಮಾಡ್ಕೊಂಡಿರ್ತಾರೆ. ಮಂತ್ರ ಓದ್ಬೇಡ. ಅಥ ಯತ್ತೀತ ಆಕಾಶಮನುಷಣ್ಣಂ ಚಕ್ಷುಸ್ಸ ಸಾಕ್ಷುಷ ಪುರುಷಃ ದರ್ಶನಾಯ ಚಕ್ಷು ಅಥಯೋ ವೇದೇಂಜಿಘ್ರಾಣಿ ಆತ್ಮ ಗಂಧಾಯ ಘ್ರಾಣ. ಯತ್ರೇತದಾಕಾಶಮನವಿಷಣ್ಣಂ ಚಕ್ಷುಃ ಸಾಕ್ಷುಷಃ ಪುರುಷಃ ದರ್ಶನಾಯ ಚಕ್ಷುಃ ಅಥಯೋ ವೇದ ಇದಂ ಜಿಘ್ರಾಣೀತಿ ಸ ಆತ್ಮ ಗಂಧಾಯ ಘ್ರಾಣಂ. ಅಥಯೋ ವೇದ ಅಭಿವ್ಯಾಹರಾಣಿ ಸ ಆತ್ಮ ಅಭಿವ್ಯಾಹಾರಾಯ ವಾಕ್. ಅಯೋ ವೇದ ಇದಮಭಿವ್ಯಾಹರಾಣೀತಿ ಸ ಆತ್ಮ ಅಭಿವ್ಯಾಹರಾಯ ವಾಕ್. ಇದಗೋ ಶೃಣವಾನೀತಿ ಸ ಆತ್ಮ ಶ್ರವಣಾಯ ಶ್ರೋತ್ರಂ. ಅಯೋ ವೇದ ಇದಗೋ ಶೃಣವಾನೀತಿ ಸ ಆತ್ಮ ಶ್ರವಣಾಯ ಶ್ರೋತ್ರಂ. ಅಯೋ ವೇದ ಇದಂ ಮನ್ವಾನೀತಿ ಸ ಆತ್ಮ ಮನೋಸ್ಯ ದೈವಂ ಚಕ್ಷುಃ. ಅಯೋ ವೇದ ಇದಂ ಮನ್ವಾನೀತಿ ಸ ಆತ್ಮ ಮನೋಸ್ಯ ದೈವಂ ಚಕ್ಷುಃ. ಏತೇನ ದೈವೇನ ಚಕ್ಷುಷಾ ಮನಸಾ ಸ ಏಷ ಏತೇನ ದೈವೇನ ಚಕ್ಷುಷಾ ಏತಾನ್ ಕಾಮಾನ್ ಪಶ್ಯನ್ ರಮತೆ ಏತೇ ಬ್ರಹ್ಮಲೋಕೆ. ಏತಾನ್ ಕಾಮಾನ್ ಪಶ್ಯನ್ ರಮತೆ ಏತೇ ಬ್ರಹ್ಮಲೋಕೆ. ಅಥ ಯತ್ರೈತದಾಕಾಶಮನುಷಣ್ಣಂ ಚಕ್ಷುಃ. ಬ್ಯಾಟ್ರಿ ಅಥಯೋ ವೇದ ಇದಂ ಜಿಘ್ರಾಣೀತಿ ಸ ಆತ್ಮ ಗಂಧಾಯ ಘ್ರಾಣಂ. ಅಥಯೋ ವೇದ ಇದಮಭಿವ್ಯಾಹರಾಣೀತಿ ಸ ಆತ್ಮ ಅಭಿವ್ಯಾಹಾರಾಯ ವಾಕ್. ಅಥಯೋ ವೇದ ಇದಗೋ ಶೃಣವಾನೀತಿ ಸ ಆತ್ಮ ಶ್ರವಣಾಯ ಶ್ರೋತ್ರಂ. ಅಥಯೋ ವೇದ ಇದಂ ಮನ್ವಾನೀತಿ ಸ ಆತ್ಮ ಮನೋಸ್ಯ ದೈವಂ ಚಕ್ಷುಃ. ವಾ ಏತೇನ ದೈವೇನ ಚಕ್ಷುಷಾ ಮನಸೈತಾನ್ ಕಾಮಾನ್ ಪಶ್ಯನ್ ರಮತೆ ಏತೇ ಬ್ರಹ್ಮಲೋಕೆ. ಅಥ ಯತ್ರ ಏತತ್ ವರ್ಧಿ ಕರೆಕ್ಟ್ ಆಕಾಶಂ ಅನುವಿಷಣ್ಣಂ ಚಕ್ಷುಃ ಸಹ ಚಾಕ್ಷುಷಃ ಪುರುಷಃ ದರ್ಶನಾಯ ಚಕ್ಷುಃ. ಅಥ ಯಃ ವೇದ ಇದಂ ಜಿಘ್ರಾಣಿ ಇತಿ ಸಹ ಆತ್ಮ ಗಂಧಾಯ ಘ್ರಾಣಂ. ಅಥ ಯಃ ವೇದ ಇದಂ ಅಭಿವ್ಯಾಹರಾಣಿ ಇತಿ ಸಹ ಆತ್ಮ ಅಭಿವ್ಯಾಹಾರಾಯ ವಾಕ್. ಅಥ ಯಃ ವೇದ ಇದಂ ಶೃಣವಾನಿ ಇತಿ ಸಹ ಆತ್ಮ ಶ್ರವಣಾಯ ಶ್ರೋತ್ರಂ. ಅಥ ಯಃ ವೇದ ಇದಂ ಮನ್ವಾನಿ ಇತಿ ಸಹ ಆತ್ಮ ಮನಃ ಅಸ್ಯ ದೈವಂ ಚಕ್ಷುಃ. ಸಹ ವಾ ಏಷಃ ಏತೇನ ದೈವೇನ ಚಕ್ಷುಷಾ ಮನಸಾ ಏತಾನ್ ವೃದ್ಧಿ ಕಾಮಾನ್ ಪಶ್ಯನ್ ರಮತೆ ಯಃ ಏತೆ ಯೇ ಏತೆ ಬ್ರಹ್ಮಲೋಕೆ. ಯಾಕೆ ಏತೆ ಬಹುವಚನ ಯಹ ಆಗಲ್ಲ, ಯಹ ಏಷ ಆಗತ್ತೆ.
ಇನ್ನು ಆತ್ಮನ ಸ್ವರೂಪ ಜ್ಞಾನ ಸ್ವರೂಪ. ಆದರೆ ವಿಶೇಷ ಜ್ಞಾನಕ್ಕೆ ಇಂದ್ರಿಯ ಬೇಕು. ಹಾಗೆ ನಾವು ಬರೆಯೋಕೆ ಪೆನ್ ಬೇಕು, ಓದೋ ಕನ್ನಡಕ ಬೇಕು ಅಂತ ಹೇಳ್ತೀವ, ತರಕಾರಿ ಹೆಚ್ಚೋಕೆ ಚಾಕು ಬೇಕು, ಕತ್ತಿ ಬೇಕು ಅಂತೀವ. ಹಾಗೆ ಆತ್ಮನು ಬರೀ ಅರಿವಿನ ಸ್ವರೂಪದವನಾದರೂ ಆಯಾ ವಿಶೇಷ ಜ್ಞಾನಕ್ಕೆ ಆಯಾ ಇಂದ್ರಿಯವೇ ಬೇಕು ಅವನಿಗೆ. ಕಣ್ಣಿದೆ ನೋಡೋಕ್ಕಾಗಲ್ಲ, ಕಿವಿದೆ ಕೇಳೋಕ್ಕಾಗಲ್ಲ ಆತ್ಮನಿಗೆ. ಇನ್ನು ಆಕಾಶ ಅಂದ್ರೆ ಇದು ಈ ಕಣ್ಗುಡ್ಡೆ ಇಲ್ಲ, ಕರಿ ಗುಡ್ಡೆ ಇದಿಲ್ಲ ಕಣ್ಣಿಂದು, ಕಣ್ಣಿನ ಕರಿ ಗುಡ್ಡೆನ ಇಲ್ಲಿ ಆಕಾಶ ಅಂತ ಹೇಳ್ತಾ ಇದೆ. ಅದಕ್ಕೆ ಅನುವಿಷಣ್ಣ ಅಂಟ್ಕೊಳ್ತಾನೆ ಆತ್ಮ. ಕೃಷ್ಣತಾರೋಪ ಲಕ್ಷಿತವಾದ ದೇಹಚ್ಛಿದ್ರವನ್ನೇ ಆಕಾಶ ಅಂತ ಕರೀತಾ ಇದೆ. ಅಲ್ಲಿಗೆ ಯಾವಾಗ ಬರ್ತಾನೋ ಅವಾಗ ಚಾಕ್ಷುಷ ಪುರುಷ ಅನಿಸ್ಕೊಂಡ ಆವಾಗ ಜೀವ, ಚಾಕ್ಷುಷ ಪುರುಷ. ಅವನಿಗೆ ನೋಡೋದು ಅನ್ನೋ ವ್ಯಾಪಾರಕ್ಕೆ ಕಣ್ಣು ಅಂತ ಒಂದು ಇದಾಗಿದೆ, ಇನ್ಸ್ಟ್ರೂಮೆಂಟು. ಇನ್ನು ಯಾವಾಗ ತಿಳಿತಾನೋ ಯಾರು ಆ ಜೀವ ಏನು ಅಂತ, ನಾನು ಮೂಸ್ತೀನಿ ಅಂತ ಅನ್ಕೋತಾನಲ್ಲ ಅವನು ಆತ್ಮ. ಇದನ್ನು ಮೂಸ್ತೀನಿ ಅಂತ ಮುಂಚೆ ಅಂದ್ಕೊಳ್ತಾನ ಅವನ ಆತ್ಮ. ಮೂಸೋದಕ್ಕೆ ಅವನಿಗೆ ಘ್ರಾಣೇಂದ್ರಿಯ ಕಾರಣ ಸಾಧನ, ಮೂಗಿಲ್ದೆ ಮೂಸಕ್ಕಾಗಲ್ಲ. ಹಾಗೆ ಇದನ್ನು ಹೇಳ್ತೀನಿ ಅಂತ ವೇದ ಹೇಳ್ತೀನಿ, ಸ್ತೋತ್ರ ಹೇಳ್ತೀನಿ, ವಿಶ್ವಾಸಾಮ ಹೇಳ್ತೀನಿ ಅಂತ ಅನ್ಕೊಳ್ತಾರ. ಹಾಗೆ ಅನ್ಕೊಳ್ಳೋ ಮೂಲ ಅರಿವು ಆತ್ಮಂದು ಅನ್ಕೊಳ್ಳೋದಕ್ಕೆ. ಅನ್ಕೊಂಡ್ಮೇಲೆ ಹೇಳೋದಕ್ಕೆ ವಾಗಿಂದ್ರಿಯ ಕಾರಣ, ಅದಕ್ಕೆ ಸಾಧನ. ಅಭಿವ್ಯಾಹಾರಾಯ ವಾಕು. ಇನ್ನು ಯಾವಾಗ ಇದನ್ನ ಕೇಳ್ತೀನಿ ಅಂತ ತಿಳ್ಕೊಳ್ತಾ ಇದ್ದಾನೋ ಅವನೇ ಆತ್ಮ. ಕೇಳ್ತೀನಿ ಅಂತ ತಿಳ್ಕೊತಾ ಇಲ್ಲ, ಕೇಳ್ತೀನಿ ಅನ್ಕೊತಾನ. ಕೇಳೋದಕ್ಕೆ ಶ್ರೋತೇಂದ್ರಿಯ. ಹಾಗೆ ಯಾವಾಗ ಇದನ್ನ ಯೋಚನೆ ಮಾಡುತ್ತೇನೆ ಅಂದ್ಕೊಳ್ತಿದ್ದಾನೋ ಅವನೇ ಆತ್ಮನು. ಅವನಿಗೆ ಮನಸ್ಸು ಅನ್ನೋದು ದೈವಚಕ್ಷುಸ್ಸು. ಇದು ಚರ್ಮಚಕ್ಷುಸ್ಸು ಆದರೆ ಮನಸ್ಸು ದೈವಚಕ್ಷುಸ್ಸು. ಯಾಕೆಂದ್ರೆ ನೆನ್ನೆದನ್ನು ನೋಡುತ್ತೆ, ಹೋದ ವರ್ಷದನ್ನು ನೋಡುತ್ತೆ, ಮುಂದಿನದನ್ನು ನೋಡುತ್ತೆ. ಕಣ್ಣು ಮಾತ್ರ ವರ್ತಮಾನ ಮಾತ್ರ ನೋಡುತ್ತೆ. ಕಣ್ಣು ನೆನ್ನೆ ನೋಡಲ್ಲ, ನಾಳೆ ನೋಡಲ್ಲ, ಮುಂದಿನ ನೋಡಲ್ಲ, ಹಿಂದಿನ ನೋಡಲ್ಲ. ಮನಸ್ಸಿದೆಯಲ್ಲ ಅವು ದೈವಚಕ್ಷುಸ್ಸು ಅಂದ್ರೆ ಅದಕ್ಕೆ ಭೂತ ಭವಿಷ್ಯದ ವರ್ತಮಾನ ಮೂರನ್ನೂ ಅರಿಯುತ್ತೆ. ಆದ್ಮೇಲೆ ಇದಕ್ಕೂ ದೈವಚಕ್ಷುಸ್ಸು ಅಂತ ಹೆಸರು ಮನಸ್ಸಿಗೆ. ಈತನು ಈ ಜೀವಪ್ಪನು ಈ ಮನಸ್ಸೆಂಬ ದೈವಚಕ್ಷುಸ್ಸಿನಿಂದಲೇ ಈ ಎಲ್ಲಾ ಕಾಮಗಳನ್ನು ಕಾಣ್ತಾ ಇರ್ತಾನೆ. ಬ್ರಹ್ಮಲೋಕದಲ್ಲಿ ಏನಿದೆಯೋ ಕಾಮಗಳು ಕಾಣುತ್ತಾ ರಮಿಸ್ತಾ ಇರ್ತಾನಂತೆ. ಎಲ್ಲ ಮನಸ್ಸಿನಲ್ಲೇ ಕಾಣೋದು. ನಮ್ದು ಸ್ವಪ್ನದಲ್ಲಿ ಹೇಗೆ ಸ್ತ್ರಾಜಿಗಳನ್ನು ಕಂಡು ಜಕ್ಕಕ್ಕೆ ರಮಮಾಣ, ಅಲ್ಲಿ ಅವ್ರ ಜೊತೆ ನಗ್ತಾನೆ, ತಿಂತಾನೆ, ಕುಡಿತಾನೆ, ಓಡಾಡ್ತಾನೆ, ಹೆಗಲ ಮೇಲೆ ಕೈ ಹಾಕೊಂಡು ತಿರುಗಾಡ್ತಾನೆ, ಎಲ್ಲ ಮಾಡ್ತಾನೆ ಸ್ವಪ್ನದಲ್ಲಿ. ಅದೇ ರೀತಿ ಬ್ರಹ್ಮಲೋಕದಲ್ಲೂ ಕೂಡ ಮನಸ್ಸಿನ ಎಲ್ಲ ಮಾಡೋದು. ಬರೀ ಮನಸ್ಸೇ ಅದೇ ಅದಕ್ಕೆ ಬ್ರಹ್ಮಲೋಕಕ್ಕೆ ಹೋಗ್ಬೇಕಾ ಅಂದ್ರೆ ಇಲ್ಲಿರೋದು ಮನಸ್ಸೇ. ಅದು ಸ್ವಪ್ನದಲ್ಲಿದ್ದಾಗ ಮನಸ್ಸು ಅಂತ ಅನಿಸ್ತೋ, ಸ್ವಪ್ನದಲ್ಲಿದ್ದಾಗ ಎಲ್ಲ ಮನಸ್ಸೇ ಆದ್ರೂ ಹೇಗೆ ಮನಸ್ಸು ಅಂತ ಅನಿಸೋಲ್ಲ, ನಿಜ ಅಂತ ಅನಿಸ್ತೋ, ಬ್ರಹ್ಮಲೋಕದಲ್ಲಿ ಎಲ್ಲವೂ ಮನಸ್ಸಾದ್ರೆ ಮನಸ್ಸು ಅಂತ ಅನಿಸಲ್ಲ, ನಿಜ ಅಂತ ಅನ್ಸುತ್ತೆ. ಈ ಎಚ್ಚರದ್ದು ಎಲ್ಲವೂ ಮನಸ್ಸೇ. ನಾವು ಮನಸ್ಸು ತಂದ್ಕೊಳ್ಳೋ ನಿಜ ಅನ್ಕೊಳ್ತಾ ಇದ್ದೀವಿ ಅಷ್ಟೇ. ಮನಸ್ಸಿಗಿದ್ದ ಬೇರೆ ಏನು ವಸ್ತು ಇಲ್ಲ, ಕಾರಣಗಳಿಲ್ಲ, ವಿಷಯವಿಲ್ಲ, ಯಾವುದೂ ಇಲ್ಲ. ಎಲ್ಲ ಮನಸ್ಸು ಆತ್ಮ ಎರಡೇ. ಮನಸ್ಸು ಕಾರಣ, ಆತ್ಮನು ಕರ್ತೃ. ಅದು ಒಂದು ಹಂತದ ಉಪದೇಶ. ಇನ್ನೊಂದು ಹಂತಕ್ಕೆ ಸ್ಟೆಪ್ ದಾಟಿದೆ. ಇದು ಅವಿದ್ಯಾ ಕಲ್ಪಿತ. ಮನಸ್ಸು ಇರೋದು ಕಲ್ಪನೆ, ಭ್ರಾಂತಿ, ತೋರಿಕೆ. ಆತ್ಮನೊಬ್ಬನೇ ಇರ್ತಕ್ಕವನು. ಎಲ್ಲಿವರೆಗೆ ತನ್ನ ರೂಪದಿಂದ ಗುರುತಿಸ್ಕೊಳ್ಳಲ್ಲ ಅಲ್ಲಿವರೆಗೆ ಮನಸ್ಸು ಅನ್ನುವಂಥ ಒಂದು ತಪ್ಪು ಕಲ್ಪನೆ ಅವನಿಗೆ ಬರುತ್ತೆ. ಅದರಿಂದ ಎಲ್ಲ ದ್ವೈತವು ಕಾಣುತ್ತೆ. ಅದು ಕೆಲವು ಒಳ್ಳೆಯದು, ಕೆಲವು ಕೆಟ್ಟದ್ದು ವಿಭಾಗ ಬೇರೆ ಮಾಡ್ಕೊತಾನೆ. ಆ ಒಳ್ಳೆದನ್ನು ತಗೋಬೇಕು ಅಂತ, ಕೆಟ್ಟದನ್ನು ಓಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ. ಎಲ್ಲ ಮಾಡಿ ಸಿಕ್ಕಾಕೊಳ್ತಾನೆ. ಪುಣ್ಯ ಪಾಪಕ್ಕೆ ಮಾಡ್ಕೊಂಡು ಮನುಷ್ಯ ಜೀವಪ್ಪ ಇದಾಗ್ತಾನೆ. ನಾಳೆ ಭಾಷ್ಯ ಓದೋಣ.